ದೇವರಲ್ಲಿ ನನ್ನ ಆತ್ಮೀಯರೇ, ಡಿವೈನ್ ಧ್ಯಾನ ಮಂದಿರದಲ್ಲಿ ನಿಮಗಾಗಿ ಒಂದು ವಿಶೇಷ ಧ್ಯಾನ. ಪವಿತ್ರಾತ್ಮರ ಮಹೋತ್ಸವ. ಅಕ್ಟೋಬರ್ 4ರಿಂದ 9ರವರೆಗೆ ಪವಿತ್ರಾತ್ಮರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ನಿಮ್ಮ ಜೀವನವನ್ನು ದೇವಶಕ್ತಿಯಿಂದ ಮುನ್ನಡೆಸಲು ಬೇಕಾದ ಎಲ್ಲ ಕೃಪಾವರಗಳನ್ನು ಪಡೆದುಕೊಳ್ಳಲು ಇದೊಂದು ಸದಾವಕಾಶ. ಈ ಧ್ಯಾನದಲ್ಲಿ ಪ್ರಬೋಧನೆ, ಸ್ತುತಿ ಆರಾಧನೆ, ಸಾಕ್ಷಿಗಳು, ಶಾರೀರಿಕ ಸ್ವಸ್ಥತೆಯ ಆರಾಧನೆ, ಆಂತರಿಕ ಸೌಖ್ಯ ಆರಾಧನೆ, ಬಲಿಪೂಜೆ, ಪಾಪ ನಿವೇದನೆ ಹಾಗೂ ಕೌನ್ಸಿಲಿಂಗ್ ಲಭ್ಯವಿರುತ್ತೆ. ಬನ್ನಿ, ಭಾಗವಹಿಸಿ. ಡಿವೈನ್ ಧ್ಯಾನ ಮಂದಿರ, ಕೇರಳ. Hallelujah. Can you raise your right hand, say hallelujah? ನಿಮ್ಮ ಬಲಗೈ Hallelujah. 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 My dear brothers and sisters, let us look to Jesus. ಕ್ರಿಸ್ತನಲ್ಲಿ ಪ್ರಿಯರೇ, ನಮ್ಮ ಯೇಸುವಿನ ಕಡೆ ನಾವು ದೃಷ್ಟಿಸಿ ನೋಡೋಣ. He is our savior. ಅವರು ನಮ್ಮ ರಕ್ಷಕರಾಗಿದ್ದಾರೆ. He is our Lord. ಅವರು ನಮ್ಮ ಪ್ರಭುವಾಗಿದ್ದಾರೆ. He is our master. ಅವರು ನಮ್ಮ ಗುರುವಾಗಿದ್ದಾರೆ. There is no other God but Jesus. ಬೇರೆ ಯಾವ ದೇವರು ಇಲ್ಲ ನಮ್ಮ ಯೇಸುವನ್ನು He ಬಿಟ್ಟು. is the only way to the Father. ಅವರು ಒಬ್ಬರೇ ಆಗಿದ್ದಾರೆ. ಯೇಸು ಒಬ್ಬರೇ ಆಗಿದ್ದಾರೆ, ನಮ್ಮ Lord, ತಂದೆಯ we ಮಾರ್ಗ. pray to you today. ಈ ಸಮಯದಲ್ಲಿ ಪ್ರಭುವೇ, ನಾವು ನಿಮ್ಮಲ್ಲಿ Speak your ಪ್ರಾರ್ಥಿಸುತ್ತೇವೆ. word into our hearts. ನಮ್ಮ ಹೃದಯಗಳಲ್ಲಿ ನಿಮ್ಮ ವಾಕ್ಯವನ್ನು ನುಡಿಯಿರಿ. Enlighten our lives. ನಮ್ಮ ಹೃದಯವನ್ನು, ಜೀವಿತವನ್ನು ಬೆಳಗಿಸಿರಿ ದೇವರೇ. Reveal the Holy Spirit to us. ಪರಿಶುದ್ಧಾತ್ಮರನ್ನು ನಮಗೆ ತೋರಿಸಿ ಕೊಡಿರಿ. Oh Holy Spirit, ಓ ಪರಿಶುದ್ಧಾತ್ಮರೇ, the Lord, the giver of life, ಜೀವವನ್ನು ಕೊಡುವ ಆತ್ಮರೇ, we ask you to come. ಈ ಸಮಯದಲ್ಲಿ ಬರಬೇಕು ಎಂಬುದಾಗಿ Anoint this ಪ್ರಾರ್ಥಿಸುತ್ತೇವೆ. time. ಈ ಸಮಯವನ್ನು Bless this ಅಭಿಷೇಕಿಸಿರಿ. time. ಈ ಸಮಯವನ್ನು That ಆಶೀರ್ವದಿಸಿರಿ. we may know more about you. ನಿಮ್ಮ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳುವಂತೆ ಅನುಗ್ರಹಿಸಿರಿ. Shall we raise our hands to Jesus? ನಮ್ಮ ಎರಡು ಕರಗಳನ್ನು ಸ್ವರ್ಗದ ಕಡೆ Let us ಎತ್ತುತ್ತಾ thank him. Thank you, Lord. Hallelujah. Hallelujah. Hallelujah, Lord. Deera bada shanda bana goda bada shanda. Deera bada shanda bana goda bada shanda bana mana mana mana. Deera bada shanda bana mana shanda bana mana 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 mana. Goda bada shanda bana mana shanda. Goda bada shanda bana mana mana shanda mana mana. Goda bada shanda bana mana mana. Hallelujah, Lord. Hallelujah. Hallelujah. Hallelujah, Lord. In Jesus' mighty and matchless name we pray. Amen. In the name of the Father, and to the Son, and to the Holy Spirit. ಆಮೆನ್. Amen. Praise ಪಿತನ, the Lord. ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. Kutkoli. Thank you. Come on, raise your right hand. Say hallelujah. 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 So, my dear brothers and sisters, ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, I want to speak to you about an important topic. ಒಂದು ಅತಿ ಪ್ರಾಮುಖ್ಯವಾದ ವಿಷಯದ ಬಗ್ಗೆ ನಾನು ಮಾತನಾಡ The ಬಯಸುತ್ತಿದ್ದೇನೆ. topic is in the Holy Spirit. ಪರಿಶುದ್ಧಾತ್ಮರ ಬಗ್ಗೆಯಾಗಿದೆ ಈ ವಿಷಯ. In the Christian life, ಕ್ರೈಸ್ತರ ಜೀವಿತದಲ್ಲಿ everything is through the power of the Holy Spirit. ಪ್ರತಿಯೊಂದು ಸಹ ಪವಿತ್ರಾತ್ಮರ ಶಕ್ತಿಯಿಂದಲೇ ಮಾಡಲ್ಪಡುತ್ತಿದೆ. If you remove the Holy Spirit from Christianity, ಕ್ರೈಸ್ತರ ಜೀವಿತದಿಂದ ಪರಿಶುದ್ಧಾತ್ಮರನ್ನು ತೆಗೆದದ್ದೇ ಆದರೆ Christianity will fall. ಖಂಡಿತವಾಗಿ ಕ್ರೈಸ್ತರ ಜೀವಿತ ಬಿದ್ದು ಹೋಗುತ್ತದೆ. Holy Spirit is in us. ಪರಿಶುದ್ಧಾತ್ಮರು ನಮ್ಮಲ್ಲಿದ್ದಾರೆ. Amen. ಆಮೆನ್. Say hallelujah. Say hallelujah. Every truth in the Bible ಸತ್ಯವೇದದಲ್ಲಿರುವ ಪ್ರತಿಯೊಂದು ಸತ್ಯವೂ ಸಹ can become a reality to you ಅದು ನಿಜವಾಗಿ ನಿಮಗೆ ಆಗಬೇಕು ಎಂಬುದಾದರೆ only through the Holy Spirit. ಅದು ಕೇವಲ ಪವಿತ್ರಾತ್ಮರಿಂದ ಮಾತ್ರವೇ ಸಾಧ್ಯ. Jesus says ಯೇಸು ತಿಳಿಸುತ್ತಾರೆ, that the Holy Spirit is the Spirit of truth.
ಪರಿಶುದ್ಧಾತ್ಮರು ಸತ್ಯದ ಆತ್ಮರಾಗಿದ್ದಾರೆ. If you want to know the truth, ನಿಮಗೆ ಸತ್ಯವು ತಿಳಿಯಬೇಕಾದರೆ you must pray to the Holy Spirit. ಪರಿಶುದ್ಧಾತ್ಮರಿಗೆ ನೀವು ಪ್ರಾರ್ಥಿಸಬೇಕು. If you want to know the truth, ನಿಮಗೆ ಸತ್ಯವು you ತಿಳಿದುಕೊಳ್ಳಬೇಕಾದರೆ must pray to the Holy ನೀವು Spirit. ಪರಿಶುದ್ಧಾತ್ಮರಿಗೆ ಪ್ರಾರ್ಥಿಸಬೇಕು. Jesus said, ಯೇಸು ತಿಳಿಸುತ್ತಾರೆ, the truth will set you free. ಸತ್ಯವು ನಿಮಗೆ ಬಿಡುಗಡೆ ನೀಡುತ್ತದೆ. The truth will set you free. ಸತ್ಯವು ನಿಮಗೆ ಬಿಡುಗಡೆ ನೀಡುತ್ತದೆ. If the Son of Man sets you free, ಒಂದು ವೇಳೆ ದೇವರ ಪುತ್ರನು ನಿಮಗೆ ಬಿಡುಗಡೆ ನೀಡಿದರೆ you will be free indeed. ನೀವು ಖಂಡಿತವಾಗಿ ಸ್ವಾತಂತ್ರ್ಯವಾಗುವಿರಿ. Nobody can reveal the truth to us. ಸತ್ಯದ ಬಗ್ಗೆ ಯಾರು ಸಹ ನಮಗೆ Nobody ತಿಳಿಸಿಕೊಡುವುದಿಲ್ಲ. can reveal the truth to us. ಯಾರು ಸಹ ಸತ್ಯವನ್ನು ನಮಗೆ You ತಿಳಿಸಿಕೊಡಲು can pray ಸಾಧ್ಯವಿಲ್ಲ. to anybody, ಯಾರಿಗೂ ಸಹ ನೀವು but ಪ್ರಾರ್ಥಿಸಬಹುದು, they cannot reveal the truth to ಆದರೆ you. ಸತ್ಯವನ್ನು ನಿಮಗೆ ಯಾರಿಂದಲೂ ತಿಳಿಸಲು It is ಸಾಧ್ಯವಿಲ್ಲ. the work of the Holy Spirit. ಇದು ಪರಿಶುದ್ಧಾತ್ಮರ ಕೆಲಸವಾಗಿದೆ. Once you start praying to the Holy Spirit, ಒಮ್ಮೆ ನೀವು ಪವಿತ್ರಾತ್ಮರಿಗೆ ಪ್ರಾರ್ಥಿಸಲು I'm going to ಪ್ರಾರಂಭಿಸುವಾಗ tell you how to pray to the Holy Spirit. ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಹೇಗೆ ಪವಿತ್ರಾತ್ಮರಿಗೆ I'm going to ಪ್ರಾರ್ಥಿಸಬೇಕು, tell you how to develop a relationship with the Holy Spirit. ಹೇಗೆ ಪವಿತ್ರಾತ್ಮರೊಂದಿಗೆ ನಮ್ಮ ಸಂಬಂಧವನ್ನು ಬೆಳೆಸಬೇಕು ಎಂಬುದರ ಬಗ್ಗೆ How ನಿಮಗೆ to have a ತಿಳಿಸಿಕೊಡುತ್ತೇನೆ. wonderful friendship with the Holy Spirit. ಒಂದು ಸ್ನೇಹವನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಪವಿತ್ರಾತ್ಮರೊಂದಿಗೆ ಎಂದು Then the ತಿಳಿಸಿಕೊಡುತ್ತೇನೆ. Christian life will come alive. ಆಗ ಕ್ರೈಸ್ತ ಜೀವಿತವು ಜೀವಂತವಾಗುತ್ತದೆ. Then the Bible will come alive. ಆಗ ಸತ್ಯ ಬೈಬಲ್ ನಿಮಗೆ Who ಜೀವಂತವಾಗುತ್ತದೆ. wrote the Bible? Holy Spirit. ಯಾರು ಬರೆದಿದ್ದಾರೆ ಬೈಬಲ್? ಪವಿತ್ರಾತ್ಮರು So if you ಬರೆದಿದ್ದಾರೆ. don't pray to the Holy Spirit, ಒಂದು ವೇಳೆ ಪವಿತ್ರಾತ್ಮರಿಗೆ ನೀವು ಪ್ರಾರ್ಥಿಸದೆ you will ಹೋದರೆ not understand the word of God. ದೇವರ ವಾಕ್ಯ ನಿಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. Amen. ಆಮೆನ್. Say hallelujah. Hallelujah. This is the power of the Holy Spirit. ಇದು ಪವಿತ್ರಾತ್ಮರ ಶಕ್ತಿಯಾಗಿದೆ. That's why Jesus said, ಅದಕ್ಕೋಸ್ಕರವೇ ಯೇಸು ತಿಳಿಸುತ್ತಾರೆ, it is better I go. ಅದೇ ನಾನು ಹೋಗುವುದೇ ಒಳ್ಳೆಯದು. If I go, ನಾನು ಹೋದರೆ I will send the Holy Spirit. ನಾನು ಪರಿಶುದ್ಧಾತ್ಮರನ್ನು He ಕಳುಹಿಸಿಕೊಡುತ್ತೇನೆ. will be with you forever. ಅವರು ನಿಮ್ಮೊಂದಿಗೆ ಸದಾ ಕಾಲವೂ ಇರುವರು. Say hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. So at this session, ಈ ಒಂದು ತರಗತಿಯಲ್ಲಿ you must pray ನೀವು ಪ್ರಾರ್ಥಿಸಬೇಕು. that God ದೇವರು will open our spiritual eyes ನಮ್ಮ ಆಧ್ಯಾತ್ಮಿಕ ಜೀವಿತವನ್ನು ತೆರೆಯಲಿ ಎಂಬುದಾಗಿ, to the reality of the Holy Spirit. ಪವಿತ್ರಾತ್ಮರ ಸತ್ಯವನ್ನು ಅರಿತುಕೊಳ್ಳಲು. Many people don't pray to the Holy Spirit. ಅನೇಕ ಜನರು ಪವಿತ್ರಾತ್ಮರಲ್ಲಿ We ಪ್ರಾರ್ಥಿಸುವುದಿಲ್ಲ. pray to everybody else, ಅವರನ್ನು ಬಿಟ್ಟು ಎಲ್ಲರಲ್ಲಿಯೂ ಸಹ but we ಪ್ರಾರ್ಥಿಸುತ್ತೇವೆ. don't pray to the Holy Spirit. ಆದರೆ ಪರಿಶುದ್ಧಾತ್ಮರಲ್ಲಿ ನಾವು And if you ಪ್ರಾರ್ಥಿಸುವುದಿಲ್ಲ. don't pray to the Holy Spirit, ನೀವು ಪರಿಶುದ್ಧಾತ್ಮರಲ್ಲಿ ಪ್ರಾರ್ಥಿಸದೇ your ಇದ್ದರೆ Christian faith ಕ್ರೈಸ್ತರ ವಿಶ್ವಾಸವು will become shallow. ಅದು ಒಂದು ಮುಳುಗಿ ಹೋದ You ಪರಿಸ್ಥಿತಿಗೆ will ಬರುತ್ತದೆ. not grow in Jesus. ಯೇಸುವಿನಲ್ಲಿ ನಿಮಗೆ ಬೆಳೆಯಲು You will not ಸಾಧ್ಯವಿಲ್ಲ. become a disciple of Jesus. ಯೇಸುವಿನ ಶಿಷ್ಯರಾಗಲು You ಸಾಧ್ಯವಿಲ್ಲ. will be sitting all your life here. ನಿಮ್ಮ ಜೀವಿತದಲ್ಲಿ ಇಡೀ ಜೀವಿತ ನೀವು ಹೀಗೆ If you ಕುಳಿತುಕೊಳ್ಳುತ್ತೀರಿ. want God to use you, ನೀವರು ನಿಮ್ಮನ್ನು ಬಳಸಬೇಕಾದರೆ there is only one way. ಅದಕ್ಕೆ ಒಂದೇ ಒಂದು ದಾರಿ, There is only one way. ಅದಕ್ಕೆ ಒಂದೇ ಒಂದು ಮಾರ್ಗವಿದೆ. You must pray to the Holy Spirit. ನೀವು ಪರಿಶುದ್ಧಾತ್ಮರಲ್ಲಿ ಪ್ರಾರ್ಥಿಸಬೇಕು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. You know, in the year 1976, 1976ನೇ ವರ್ಷದಲ್ಲಿ I made a retreat ಒಂದು ಧ್ಯಾನವನ್ನು ಬ್ರದರ್ in ಮಾಡಿದರು. my college. ಅವರ ಕಾಲೇಜಿನಲ್ಲಿದ್ದಾಗ I was ಭಾಗವಹಿಸಿದರು. 18 years old. ಆಗ 18 ವರ್ಷವಾಗಿತ್ತು ಬ್ರದರ್. I am a Catholic. ಅವರು ಒಬ್ಬ ಕಥೋಲಿಕ ಸಭೆಗೆ ಸೇರಿದವರು. Every night in our house we prayed the rosary. ಪ್ರತಿದಿನ ರಾತ್ರಿ ಅವರ ಮನೆಯಲ್ಲಿ ಜಪಸರ ಜಪಿಸಿದರು. Like any other Catholic family, ಎಲ್ಲ ಕಥೋಲಿಕ ಕುಟುಂಬದಂತೆ ಅವರು ಸಹ I ಪ್ರಾರ್ಥಿಸಿದರು. had a small prayer book. ಪ್ರಾರ್ಥನೆಯ ಪುಸ್ತಕ ಸಹ ಅವರ ಬಳಿ I ಇತ್ತು. read the prayers from that. ಆ ಪ್ರಾರ್ಥನೆ ಪುಸ್ತಕದಿಂದ ಪ್ರಾರ್ಥನೆ ಓದುತ್ತಾ ಇದ್ದರು. I thought I was close to God, ಅವರು ಯೋಚಿಸಿದರು ದೇವರಿಗೆ ಅವರು ಹತ್ತಿರವಾಗಿದ್ದಾರೆ. but I didn't understand God. ಆದರೆ ದೇವರನ್ನು ಅವರು ಅರ್ಥ ಮಾಡಿಕೊಳ್ಳಲು I ಸಾಧ್ಯವಾಗಲಿಲ್ಲ. just prayed to Him. ನಾನು ಕೇವಲ ಪ್ರಾರ್ಥಿಸಿದೆ ಮಾತ್ರ. Christianity ಕ್ರೈಸ್ತ ಜೀವಿತವು is not saying prayers. ಅದು ಪ್ರಾರ್ಥನೆಯ ಮೇಲೆ ಆಧಾರಿತವಾಗಿಲ್ಲ. Christianity is a relationship with God. ಕ್ರೈಸ್ತರ ಜೀವಿತ ಎಂದರೆ ದೇವರೊಂದಿಗಿನ ಒಂದು ಸಂಬಂಧವಾಗಿದೆ. I didn't have it. ಅದು ಅವರಲ್ಲಿ ಇರಲಿಲ್ಲ. Yes, I prayed, ಹೌದು, ಅವರು ಪ್ರಾರ್ಥಿಸಿದರು, but I didn't have a relationship with God. ಆದರೆ ದೇವರೊಂದಿಗೆ ಒಂದು ಸಂಬಂಧವಿರಲಿಲ್ಲ. Then came a crisis in my life. ಅದು ಅವರ ಜೀವಿತದಲ್ಲಿ ಸಮಸ್ಯೆಯನ್ನು ಉಂಟು ಮಾಡಿತು. My father died. ಅವರ ತಂದೆ ತೀರಿ ಹೋದಾಗ, My father died of cancer. ಕ್ಯಾನ್ಸರ್ನಿಂದ ಅವರ ತಂದೆ ತೀರಿ ಹೋದರು. My father was 39 years old. ಅವರ ತಂದೆ 31 ವರ್ಷವಾಗಿದ್ದವರು. I was
11 years old. ಅವರು ಒಂದು 11 ವರ್ಷವಾಗಿತ್ತು So ಬ್ರದರ್ಗೆ. for me it was a crisis. ಅವರಿಗೆ ಅದೊಂದು ಬಹಳ ನೋವು ತರುವಂತಹ ಸಮಸ್ಯೆ The ಆಗಿತ್ತು. little faith I had went away. ಆ ಇದ್ದ ಸ್ವಲ್ಪ ವಿಶ್ವಾಸ ಸಹ ಕಳೆದುಕೊಂಡರು. I used to tell God, why did you take away my father? ಅವರು ದೇವರಿಗೆ ಹೇಳಿದ, ದೇವರೇ ಯಾಕಾಗಿ ನಮ್ಮ ತಂದೆಯನ್ನು ನೀವು Why have you ತೆಗೆದುಕೊಂಡರು? taken away my father so early? ಇಷ್ಟು ಬೇಗನೆ ಯಾಕಾಗಿ ನನ್ನ ತಂದೆಯನ್ನು ನೀವು ತೆಗೆದುಕೊಂಡಿರಿ? And when people said God loves you, I said no, he doesn't love me. ಜನರು ಹೇಳುವಾಗ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಅಂತ ಹೇಳುವಾಗ ದೇವರು ನನ್ನನ್ನು ಪ್ರೀತಿಸುತ್ತಿಲ್ಲ ಎಂದು ಹೇಳುತ್ತಿದ್ದರು. So I went away from God. ದೇವರಿಂದ ಅವರು ದೂರ ಸರಿದು ಹೋದರು. Yes, I went for Sunday mass. ಹೌದು, ನಾವು ಭಾನುವಾರ ಪೂಜೆಗೆ But ಭಾಗವಹಿಸಿದರು. everything else I stopped. ಎಲ್ಲವೂ ಸಹ ಬಿಟ್ಟು ಎಲ್ಲವನ್ನು ಅವರು ನಿಲ್ಲಿಸಿ ಬಿಟ್ಟರು. I said in my heart there is no God. ನನ್ನ ಅವರ ಹೃದಯದಲ್ಲಿ ಅವರು ಹೇಳಿಕೊಂಡರು, ದೇವರೇ ಇಲ್ಲ. If there is a God, why will he take away my daddy? ಒಂದು ವೇಳೆ ದೇವರು ಇದ್ದರೆ ಯಾಕಾಗಿ ನನ್ನ ಅಪ್ಪನನ್ನು ತೆಗೆದುಕೊಳ್ಳುತ್ತಿದ್ದರು? And I got into college, ಕಾಲೇಜ್ಗೆ ಹೋಗಲು ಪ್ರಾರಂಭಿಸಿದರು. still with this problem in my life, ಈ ಸಮಸ್ಯೆ ನನ್ನ ಜೀವಿತದಲ್ಲಿ ಗೊಂದಲವನ್ನು ಉಂಟು ಮಾಡುತ್ತಿತ್ತು. far away from God. ದೇವರಿಂದ ದೂರ ಸರಿದಿದ್ದರು. But God is so good. ಆದರೆ ದೇವರು ಎಷ್ಟು ಒಳ್ಳೆಯವರು. He is good to you. ಅವರು ನಿಮಗೆ ಎಷ್ಟು ಒಳ್ಳೆಯವರಾಗಿದ್ದಾರೆ. He brought you to a retreat. ನಿಮಗೆ ಧ್ಯಾನಕ್ಕೆ ಅವರು ಕರೆದು ತಂದಿದ್ದಾರೆ. 50 years back, I made a retreat like this. 50 ವರ್ಷದ ಹಿಂದೆ ಬ್ರದರ್ ಈ ರೀತಿಯಾಗಿ ಒಂದು ಧ್ಯಾನದಲ್ಲಿ That ಭಾಗವಹಿಸಿದರು. time Divine Retreat Center was not there. ಆ ಸಮಯದಲ್ಲಿ ಡಿವೈನ್ ಧ್ಯಾನ ಕೇಂದ್ರವಿರಲಿಲ್ಲ. But I had a retreat in my college. ಕಾಲೇಜಲ್ಲೇ ಒಂದು ಧ್ಯಾನವು ನಡೆಯಿತು. 2-day retreat. 2 ದಿನದ ಧ್ಯಾನ. Saturday, Sunday. ಪ್ರತಿ ಭಾನುವಾರ I heard the word of God. ದೇವರ ವಾಕ್ಯವನ್ನು ಅವರು ಆಲಿಸಿದರು. The person who preached the retreat spoke from the word of God. ಅಲ್ಲಿ ಪ್ರಬೋಧಕರು ಈ ಬೈಬಲ್ ವಾಕ್ಯದಿಂದ ದೇವರ ವಾಕ್ಯವನ್ನು ಪ್ರಬೋಧಿಸಿದರು. And he spoke very well. ಬಹಳ ಚೆನ್ನಾಗಿ ಪ್ರಬೋಧಿಸಿದರು. And I was there with 12 other boys and girls at the 12 retreat, ಉಳಿದ ಹುಡುಗ ಹುಡುಗಿಯರೊಂದಿಗೆ ಇವರು ಭಾಗವಹಿಸಿದರು. listening to the word of God. ದೇವರ ವಾಕ್ಯವನ್ನು ಆಲಿಸಿದರು. First time. ಮೊದಲ ಬಾರಿಗೆ I am listening to God's word. ದೇವರ ವಾಕ್ಯವನ್ನು ಅವರು ಕೇಳಿಸಿಕೊಂಡರು. Because the preacher was very good. ಯಾಕೆಂದರೆ ಪ್ರಬೋಧಕರು ಬಹಳ ಅತಿಯಾಗಿ ಚೆನ್ನಾಗಿ He ಪ್ರಬೋಧಿಸಿದರು. spoke from the word of God. ಅವರು ದೇವರ ವಾಕ್ಯದಿಂದ You ಮಾತನಾಡಿದರು. know what will change our lives? ಏನಾಗಿದೆ ಹೇಳಿ ನಮ್ಮ ಜೀವಿತವನ್ನು ಬದಲಾಯಿಸುವುದು? The word of God. ದೇವರ ವಾಕ್ಯವಾಗಿದೆ. You know why you're sitting 5 days here? ಯಾಕಾಗಿ ಇಲ್ಲಿ 5 ದಿನ ನಡೆಯುತ್ತಿದೆ ಹೇಳಿ? To listen to the word of God. ದೇವರ ವಾಕ್ಯವನ್ನು ನೀವು The ಕೇಳಿಸಿಕೊಳ್ಳಬೇಕು. word of God will change you. ದೇವರ ವಾಕ್ಯವು ನಿಮ್ಮನ್ನು ಬದಲಾಯಿಸುತ್ತದೆ. Say hallelujah. ಹಲ್ಲೆಲೂಯಾ. I was 2 days in that retreat. ಆ ಧ್ಯಾನದಲ್ಲಿ 2 ದಿನ ಭಾಗವಹಿಸಿದರು. I heard about the word of God. ದೇವರ ವಾಕ್ಯವನ್ನು ಕೇಳಿಸಿಕೊಂಡರು. For the first time in my life, ಮೊದಲ ಬಾರಿಗೆ ಅವರ ಜೀವಿತದಲ್ಲಿ this preacher ಈ ಪ್ರಬೋಧಕರು spoke about the Holy Spirit. ಪರಿಶುದ್ಧಾತ್ಮರ ಬಗ್ಗೆ ಮಾತನಾಡಿದರು. Till then I have never heard about the Holy Spirit. ಅಲ್ಲಿಯವರೆಗೂ ಪವಿತ್ರಾತ್ಮರ ಬಗ್ಗೆ ಅವರು ಕೇಳಿಸಿಕೊಂಡಿರಲಿಲ್ಲ. Nobody speaks about the Holy Spirit. ಪರಿಶುದ್ಧಾತ್ಮರ ಬಗ್ಗೆ ಯಾರು ಸಹ We ಮಾತನಾಡುವುದಿಲ್ಲ. speak so much about everything else. ಬೇರೆ ಎಲ್ಲದರ ಬಗ್ಗೆ ಬಹಳವಾಗಿ ಮಾತನಾಡುತ್ತೇವೆ. So this man spoke about the Holy ಈ Spirit. ಮನುಷ್ಯ ಪವಿತ್ರಾತ್ಮರ ಬಗ್ಗೆ At ಮಾತನಾಡಿದ. the end of the retreat, ಆ ಧ್ಯಾನದ ಮುಗಿವಿನ ಸಮಯದಲ್ಲಿ he prayed for us. ಅವರು ಎಲ್ಲರಿಗೋಸ್ಕರ ಪ್ರಾರ್ಥಿಸಿದ. And when the retreat got over, ಯಾವಾಗ ಧ್ಯಾನ ಮುಗಿಯಿತು, he gave us a Bible. ಬೈಬಲ್ ಅನ್ನು ಅವರಿಗೆ ಕೊಟ್ಟರು. ಬೈಬಲ್ ಇದೆಯಾ? ಕೈ ಇದೆಯಾ ಎತ್ತಿ, ನಿಮ್ಮ ಹತ್ರ? ಬೈಬಲ್ ಇದೆಯಾ? ಬೈಬಲ್ ಇರುವವರೆಲ್ಲ Lift it up, let me see. ಮೇಲಕ್ಕೆ ಎತ್ತಿ ಬೈಬಲ್ ಇರುವವರೆಲ್ಲ. Those who don't have Bible, please buy one, no? ಯಾರಲ್ಲಿ ಇಲ್ಲವೋ ದಯಮಾಡಿ ಒಂದು ಬೈಬಲ್ ಅನ್ನು ಕೊಂಡುಕೊಳ್ಳಿ. Amen. ಆಮೆನ್. Say hallelujah. 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 Buy one Bible, sir. And then you go home Friday. ಆಗ ನೀವು ಶುಕ್ರವಾರ ಬೈಬಲ್ ಕೊಂಡುಕೊಂಡು ಮನೆಗೆ ಹೋಗಿ. Because it's the word of God ಏಕೆಂದರೆ ದೇವರ ವಾಕ್ಯ that can change and transform our lives. ನಮ್ಮ ಜೀವಿತವನ್ನು ಬದಲಾಯಿಸಿ ಮರುರೂಪಕ್ಕೆ ಉಂಟು When you go ಮಾಡುತ್ತದೆ. back home on Friday or Saturday, ಯಾವಾಗ ನೀವು ಶನಿವಾರ ಶುಕ್ರವಾರ ಮನೆಗೆ ಹಿಂತಿರುಗಿ ಹೋಗುತ್ತೀರಾ, carry the word of God with you to your home. ನಿಮ್ಮ ಮನೆಗೆ ದೇವರ ವಾಕ್ಯವನ್ನು ಹೊತ್ತುಕೊಂಡು ಹೋಗಿ. Otherwise you will lose this experience. ಏಕೆಂದರೆ ಈ ಅನುಭವವನ್ನು ನೀವು ಕಳೆದುಕೊಳ್ಳುತ್ತೀರಿ ಇದು ತೆಗೆದುಕೊಳ್ಳದಿದ್ದರೆ. And next year you will come again. ಮತ್ತೆ ಬರುವ ವರ್ಷ ಮತ್ತೆ ಪುನಃ ಬರುತ್ತೀರಿ. Because the experience went. ಏಕೆಂದರೆ ಆ ಅನುಭವ ಕಳೆದು ಹೋಗಿದೆ. Carry the word of God with you. ದೇವರ ವಾಕ್ಯವನ್ನು ಹೊತ್ತುಕೊಳ್ಳಿರಿ. So this preacher gave us a Bible. ಈ ಪ್ರಬೋಧಕರು ಎಲ್ಲರಿಗೂ ಬೈಬಲ್ ಅನ್ನು ಕೊಟ್ಟರು. What a nice gift to get at a retreat. ಒಂದು ಧ್ಯಾನದಲ್ಲಿ ಬೈಬಲ್ ಕೊಡುಗೆಯಾಗಿ ಕೊಡುವುದು ಎಷ್ಟು ಒಳ್ಳೆಯದಾಗಿದೆ. What a nice gift to get at this retreat. ಒಂದು ಉಡುಗೊರೆ ಎಷ್ಟು ಒಳ್ಳೆಯ ಉಡುಗೊರೆ ಧ್ಯಾನದಲ್ಲಿ ಕೊಡುವುದು. Amen. ಆಮೆನ್. Say hallelujah. Hallelujah.
the best gift ಅತಿ ಉನ್ನತವಾದ ಉಡುಗೊರೆ we can give anybody ಯಾರಿಗಾದರೂ ನಾವು ಕೊಡ ಬಯಸುವುದಾದರೆ is the Bible. ಅದಾಗಿದೆ ಬೈಬಲ್ ಆಗಿದೆ. Amen. Say hallelujah. ಹಲ್ಲೆಲೂಯಾ. Give for your children's birthday Bible. ನಿಮ್ಮ ಮಕ್ಕಳ ಹುಟ್ಟು ಹಬ್ಬಕ್ಕೆ ನೀವು ಬೈಬಲ್ ಅನ್ನು ಕೊಡಿರಿ. Give for your husband and your wife Bible. ನಿಮ್ಮ ಗಂಡ ಹೆಂಡತಿಯರಿಗೆ ನೀವು ಬೈಬಲ್ ಅನ್ನು ಕೊಡಿರಿ. When you go to a wedding, give a Bible. ಯಾವಾಗ ಮದುವೆ ಸಮಾರಂಭಕ್ಕೆ ಹೋಗ್ತಾರೆ ಬೈಬಲ್ ಅನ್ನು ಕೊಡಿರಿ. Give whatever gift you have to give, but give the Bible also. ನಿಮಗೆ ಏನು ಕೊಡಬೇಕೋ ಉಡುಗೊರೆ ಕೊಡಿರಿ, ಆದರೆ ಅದರೊಂದಿಗೆ ಬೈಬಲ್ ಅನ್ನು ಸಹ ಕೊಡಿರಿ. Because the word of God ಏಕೆಂದರೆ ದೇವರ ವಾಕ್ಯವು can do something you cannot do. ನಿಮಗೆ ಏನು ಮಾಡಲು ಸಾಧ್ಯವಿಲ್ಲವೋ ಅದು ಈ ದೇವರ The ವಾಕ್ಯ word ಮಾಡುತ್ತದೆ. of God is powerful. ದೇವರ ವಾಕ್ಯವು ಅತಿ ಶಕ್ತಿ ಉಳ್ಳದಾಗಿದೆ. It can change your life. ನಿಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. After my retreat, ಆ ಧ್ಯಾನ ಮುಗಿದ ನಂತರ I have never been the same man. ನಾನು ಇಂದಿನ ಮನುಷ್ಯ ತರ ಇರಲಿಲ್ಲ. It's 50 years now. ಈಗ 50 ವರ್ಷ ಕಳೆದಿದೆ. I am preaching the gospel. ದೇವರ ವಾಕ್ಯವನ್ನು ಬ್ರದರ್ ಸಾರುತ್ತಿದ್ದಾರೆ. One retreat, ಒಂದು ಧ್ಯಾನ, 2-day retreat 2 ದಿನದ ಧ್ಯಾನ changed my life. ಸಂಪೂರ್ಣವಾಗಿ ಅವರ ಜೀವಿತ For the last ಬದಲಾಯಿಸಿದೆ. 50 years. 50 ವರ್ಷಗಳಿಂದ ಅವರ ಜೀವಿತ Say ಬದಲಾಯಿಸಿದೆ. hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. That is the power of the word of God. ದೇವರ ಶಕ್ತಿಯು ದೇವರ ವಾಕ್ಯದ ಶಕ್ತಿಯಾಗಿದೆ ಇದು. It must change our lives. ನಮ್ಮ ಜೀವಿತವನ್ನು ಅದು ಬದಲಾಯಿಸಬೇಕು. If our lives don't change, ನಮ್ಮ ಜೀವಿತ ಬದಲಾಗದೇ ಇದ್ದರೆ ಎಲ್ಲವೂ ಸಹ ವ್ಯರ್ಥ. these 5 days is a waste for you. ಈ 5 ದಿನ ಸಹ ವ್ಯರ್ಥವೇ ಸರಿ. Start praying to the Holy Spirit. ಪವಿತ್ರಾತ್ಮರಿಗೆ ಪ್ರಾರ್ಥಿಸಲು The more ಪ್ರಾರಂಭಿಸಿ. you pray to the Holy Spirit, ಎಷ್ಟು ಹೆಚ್ಚಾಗಿ ಪವಿತ್ರಾತ್ಮರಿಗೆ ನೀವು the ಪ್ರಾರ್ಥಿಸುತ್ತೀರೋ greater He will work in your life, ಅಷ್ಟು ಹೆಚ್ಚಾಗಿ ಪವಿತ್ರಾತ್ಮರು ನಿಮ್ಮಲ್ಲಿ and ಕೆಲಸ your life ಮಾಡುತ್ತಾರೆ. will get transformed, ನಿಮ್ಮ ಜೀವಿತವು ಬದಲಾವಣೆಗೊಳ್ಳುತ್ತದೆ. and God will use you ದೇವರು ನಿಮ್ಮನ್ನು wherever ಉಪಯೋಗಿಸುತ್ತಾರೆ. you go. ಎಲ್ಲೇ ನೀವು ಹೋಗಿರಿ. When God touched my life, ದೇವರು ಯಾವಾಗ ಇವರ ಜೀವಿತ I ಮುಟ್ಟಿದರು never knew ಅವರಿಗೆ ಎಂದೂ ಸಹ ಇದು ತಿಳಿದಿರಲಿಲ್ಲ. that I'll become a preacher. ಪ್ರಬೋಧಕರಾಗುತ್ತಾರೆ ಎಂದು ಅವರಿಗೆ ತಿಳಿದಿರಲಿಲ್ಲ. God empowered me. ದೇವರು ಅವರನ್ನು God made me ಶಕ್ತಿಗೊಳಿಸಿದರು. a preacher. ಅವರು ಪ್ರಬೋಧಕರನ್ನಾಗಿ ಮಾಡಿದರು. I traveled the world today ಇಡೀ ಪ್ರಪಂಚಕ್ಕೆ ಅವರು ಸುವಾರ್ತೆ ಸಾರುತ್ತಾ ಹೋಗುತ್ತಿದ್ದಾರೆ. preaching the gospel. ದೇವರ ವಾಕ್ಯವನ್ನು God ಪ್ರಬೋಧಿಸುತ್ತಾ can do the same thing with each of you. ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲೂ ಇದನ್ನೇ ದೇವರು If you ಮಾಡುವವರಾಗಿದ್ದಾರೆ. learn to pray to the Holy Spirit, ಪರಿಶುದ್ಧಾತ್ಮರಿಗೆ ಪ್ರಾರ್ಥಿಸಲು ಕಲಿಸಿಕೊಂಡರೆ He will empower you. ನಿಮ್ಮನ್ನು ದೇವರು Say ಶಕ್ತಿಯುತಗೊಳಿಸುತ್ತಾರೆ. hallelujah. ಹಲ್ಲೆಲೂಯಾ. You know, when we go for Sunday Mass, ನಾವು ಭಾನುವಾರ ಬಲಿ ಪೂಜೆಗೆ ಹೋಗುವಾಗ in the Mass we say the Nicene Creed. In the Nicene Creed we say, I believe in the Holy Spirit, the Lord, the giver of life. ನಾವು ಈ ಒಂದು ವಿಶ್ವಾಸ ಸಂಗ್ರಹ ಪ್ರಾರ್ಥನೆಯಲ್ಲಿ ದೇವರು ಜೀವವನ್ನು ಕೊಡುವ ದೇವರು ಎಂಬುದಾಗಿ ಹೇಳುತ್ತೇವೆ. I believe in the Holy Spirit, the Lord, the giver of life. ಪರಿಶುದ್ಧಾತ್ಮರಲ್ಲಿ ವಿಶ್ವಾಸಿಸುತ್ತೇನೆ, ಜೀವ ಕೊಡುವ ದೇವರ ಆತ್ಮ ದೇವರಲ್ಲಿ ವಿಶ್ವಾಸಿಸುತ್ತೇನೆ ಎಂದು ಹೇಳುತ್ತೇವೆ. So it is very clear. ಆದ್ದರಿಂದ ಇದು ಅತಿ ಸ್ಪಷ್ಟವಾಗಿದೆ. Holy Spirit brings life. ಪರಿಶುದ್ಧಾತ್ಮರು ಜೀವವನ್ನು ಕೊಡುತ್ತಾರೆ. So if you don't pray to the Holy Spirit, ನೀವು ಪರಿಶುದ್ಧಾತ್ಮರಿಗೆ ಪ್ರಾರ್ಥಿಸದೆ ಹೋದರೆ inside ನಿಮ್ಮ ಒಳಗಡೆ your spiritual life ನಿಮ್ಮ ಆಧ್ಯಾತ್ಮಿಕ ಜೀವಿತ become dry. ಅದು ಒಣಗಿ ಹೋಗುತ್ತದೆ. Dry. ಅದು ಒಣಗಿ ಹೋಗುತ್ತದೆ. You will be inside dead. ನೀವು ಒಳಗಡೆಯೇ ಸತ್ತು ಹೋಗುತ್ತೀರಿ. Spiritually dead. ಆಧ್ಯಾತ್ಮಿಕವಾಗಿ ಸತ್ತು ಹೋಗುತ್ತೀರಿ. Because the Holy Spirit brings life. ಏಕೆಂದರೆ ಪವಿತ್ರಾತ್ಮರು ಜೀವವನ್ನು So ತರುತ್ತಾರೆ. the minute you start praying to the Holy Spirit, ಯಾವ ಕ್ಷಣದಲ್ಲಿ ಪವಿತ್ರಾತ್ಮರಿಗೆ ಪ್ರಾರ್ಥಿಸಲು the ಪ್ರಾರಂಭಿಸುತ್ತೀರೋ life of God will come into you. ದೇವರ ಜೀವವು ನಿಮ್ಮಲ್ಲಿ ಬರಲು ಪ್ರಾರಂಭಿಸುತ್ತದೆ. God's life will flow into you. ದೇವರ ಜೀವಿತ ನಿಮ್ಮಲ್ಲಿ ಬರಲು ಹರಿಯಲು The ಪ್ರಾರಂಭಿಸುತ್ತದೆ. life of the Spirit will flow into you. ದೇವರ ಆತ್ಮದ ಜೀವವು ನಿಮ್ಮಲ್ಲಿ ಹರಿಯಲು ಪ್ರಾರಂಭಿಸುತ್ತದೆ. Transform you ನಿಮ್ಮ ಜೀವಿತವನ್ನು from ಮರುರೂಪಗೊಳಿಸುತ್ತದೆ. the inside, ಒಳಗಿನಿಂದ which can be seen on the outside. ಹೊರಗಡೆ ಅದು ಎಲ್ಲರಿಗೂ Say ಕಾಣಿಸಲ್ಪಡುತ್ತದೆ. hallelujah. 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 So Jesus is telling us in the Gospel of John chapter 16 verse 13. ಯೇಸು ಸ್ವಾಮಿ ಯೋಹಾನನು ಬರೆದ 16ನೇ ಅಧ್ಯಾಯದಲ್ಲಿ ತಿಳಿಸುತ್ತಾರೆ. Who is the Holy Spirit? ಯಾರು ಪರಿಶುದ್ಧಾತ್ಮರು? Why should we pray to the Holy Spirit? ಯಾಕಾಗಿ ನಾವು ಪರಿಶುದ್ಧಾತ್ಮರಲ್ಲಿ We ಪ್ರಾರ್ಥಿಸಬೇಕು? don't see the Holy Spirit. ಪರಿಶುದ್ಧಾತ್ಮರು ನಮಗೆ ಕಾಣಿಸುವುದಿಲ್ಲ. We don't see pictures of the Holy Spirit. ಪರಿಶುದ್ಧಾತ್ಮರ ಚಿತ್ರಗಳು ನಾವು We see ಕಾಣುವುದಿಲ್ಲ. pictures of Jesus. ಯೇಸುವಿನ ಚಿತ್ರವನ್ನು ನೋಡುತ್ತೇವೆ. We see pictures of God the Father. ದೇವರ ಚಿತ್ರವನ್ನು ನಾವು ನೋಡುತ್ತೇವೆ. But there is no picture of the Holy Spirit. ಆದರೆ ಪರಿಶುದ್ಧಾತ್ಮರ ಚಿತ್ರವನ್ನು ನಾವು The ನೋಡಲಿಲ್ಲ. picture of the Holy Spirit we see is a dove.
ಆದರೆ ಪರಿಶುದ್ಧಾತ್ಮರ ಚಿತ್ರ ನಾವು ನೋಡುವುದಾದರೆ ಅದು ಆಗಿದೆ ಪಾರಿವಾಳದ ಚಿತ್ರ. So we must be thinking how to pray to a dove. ನಾವು ಯೋಚಿಸಬಹುದು ಹೇಗೆ ನಾವು ಪಾರಿವಾಳದಲ್ಲಿ How ಪ್ರಾರ್ಥಿಸಬಹುದು, to have a relationship with a dove. ಹೇಗೆ ಪಾರಿವಾಳದೊಂದಿಗೆ ಒಂದು ಸಂಬಂಧ ಬೆಳೆಸಬಹುದು. A dove is only a symbol. ಈ ಒಂದು ಪಾರಿವಾಳವು ಕೇವಲ ಚಿಹ್ನೆಯಾಗಿದೆ. The Holy Spirit is a person. ಪರಿಶುದ್ಧಾತ್ಮರು ಒಬ್ಬ ವ್ಯಕ್ತಿಯಾಗಿದ್ದಾರೆ. He is a person. ಅವರು ಒಬ್ಬ ವ್ಯಕ್ತಿಯಾಗಿದ್ದಾರೆ. So John chapter 16 verse 13. ಯೋಹಾನನು ಬರೆದ 16ನೇ ಅಧ್ಯಾಯ 13ನೇ ವಚನ. When the Spirit of truth comes, he will guide you into all the truth. He will not speak on his own authority. Whatever he hears, he will speak, and he will declare to you the things that are to come. ಪರಿಶುದ್ಧಾತ್ಮರು ಸತ್ಯ ಸ್ವರೂಪಿಯಾಗಿದ್ದಾರೆ. ಅವರು ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೊಳಗೆ ಕರೆದೊಯ್ಯುವರು. ಅವರು ತಮ್ಮಷ್ಟಕ್ಕೆ ತಾವೇ ಏನನ್ನೂ ಬೋಧಿಸದೆ ತಾವು ಕೇಳಿದ್ದನ್ನು ಕುರಿತೇ ಮಾತನಾಡುವರು. ಮುಂದೆ ನಡೆಯಲಿರುವುದನ್ನು ನಿಮಗೆ ತಿಳಿಸುವರು. Amen. Say hallelujah. Hallelujah. See what Jesus is saying. ಯೇಸು ಏನು ತಿಳಿಸುತ್ತಿದ್ದಾರೆ? When the Spirit of truth, ಯಾವಾಗ ಸತ್ಯದ ಆತ್ಮರು, the Holy Spirit is the Spirit of truth. ಪರಿಶುದ್ಧಾತ್ಮರು ಸತ್ಯದ ಆತ್ಮರಾಗಿದ್ದಾರೆ. He will guide you to all the truth. ಸಂಪೂರ್ಣ ಸತ್ಯದ ಒಳಗೆ ಅವರು He ನಿಮ್ಮನ್ನು will ನಡೆಸುತ್ತಾರೆ. reveal the truth to you. ಸತ್ಯವನ್ನು ನಿಮಗೆ ಅವರು ತೋರಿಸಿಕೊಡುತ್ತಾರೆ. He says when the Spirit of truth comes, ಯಾವಾಗ ಸತ್ಯದ ಆತ್ಮರು ಬರುತ್ತಾರೋ he will guide you. ಅವರು ನಿಮ್ಮನ್ನು ಮುನ್ನಡೆಸುತ್ತಾರೆ. In my Bible, ದೇವರ ಬೈಬಲ್ ಅಲ್ಲಿ ತಿಳಿಸುತ್ತದೆ, English Bible, ಇಂಗ್ಲಿಷ್ ಭಾಷೆಯ ಬೈಬಲ್ ಅಲ್ಲಿ it says ತಿಳಿಸುತ್ತದೆ, he will guide you. Holy Spirit, he. ಅವರು ಅವನು ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ಬರೆಯಲ್ಪಟ್ಟಿದೆ. He means a person. ಈ ಅಂದರೆ ಅವನು ಎಂದರೆ ಒಬ್ಬ ವ್ಯಕ್ತಿಯನ್ನು So ಸೂಚಿಸುತ್ತದೆ. Jesus is saying the Holy Spirit is a person. ಯೇಸು ತಿಳಿಸುತ್ತಿದ್ದಾರೆ ಪರಿಶುದ್ಧಾತ್ಮರು ಒಬ್ಬ ವ್ಯಕ್ತಿಯಾಗಿದ್ದಾರೆ. He will guide you, he will lead you, ಅವರು ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ, ಮುನ್ನಡೆಸುತ್ತಾರೆ. he will teach you, ಅವರು ನಿಮಗೆ he ಕಲಿಸಿಕೊಡುತ್ತಾರೆ. will comfort you, ಅವರು ನಿಮಗೆ ಸಾಂತ್ವನ he will ನೀಡುತ್ತಾರೆ, counsel you, ಬೋಧನೆಯನ್ನು ನೀಡುತ್ತಾರೆ, he will help you. ನಿಮಗೆ ಸಹಾಯ ಮಾಡುತ್ತಾರೆ. That's why Jesus is saying, hey, it's a person. ಯೇಸು ತಿಳಿಸುತ್ತಿದ್ದಾರೆ ಪರಿಶುದ್ಧಾತ್ಮರು ಒಬ್ಬ ವ್ಯಕ್ತಿಯಾಗಿದ್ದಾರೆ. Jesus is telling the disciples, ಯೇಸು ತಮ್ಮ ಶಿಷ್ಯರಿಗೆ Holy ತಿಳಿಸುತ್ತಿದ್ದಾರೆ Spirit is a person. ಪರಿಶುದ್ಧಾತ್ಮರು ಒಬ್ಬ ವ್ಯಕ್ತಿಯಾಗಿದ್ದಾರೆ. Why is Jesus telling this to the disciples? ಯಾಕಾಗಿ ಯೇಸು ಇದನ್ನು ಶಿಷ್ಯರಿಗೆ ತಿಳಿಸಿಕೊಡುತ್ತಿದ್ದಾರೆ? Because in the Old Testament, ಯಾಕೆಂದರೆ ಹಳೆಯ ಒಡಂಬಡಿಕೆಯಲ್ಲಿ Holy Spirit is known with as symbols. ಪರಿಶುದ್ಧಾತ್ಮರು ಒಂದು ಚಿಹ್ನೆಯಲ್ಲಿ ಅಳವಡಿಕೆಯಲ್ಲಿ Holy ಸೂಚಿಸಲ್ಪಟ್ಟರು. Spirit is known as fire, ಪರಿಶುದ್ಧಾತ್ಮರು ಬೆಂಕಿಯಾಗಿಯೂ, water, ನೀರಾಗಿಯೂ, wind, ಗಾಳಿಯಾಗಿಯೂ, oil, ಎಣ್ಣೆಯಾಗಿಯೂ, cloud. ಒಂದು ಮೋಡವಾಗಿಯೂ, In the New Testament, dove. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಪಾರಿವಾಳವಾಗಿಯೂ. So now Jesus is telling the disciples, ಈಗ ಯೇಸು ಶಿಷ್ಯರಿಗೆ the ತಿಳಿಸುತ್ತಿದ್ದಾರೆ Holy Spirit is more than this. ಪರಿಶುದ್ಧಾತ್ಮರು ಇದಕ್ಕಿಂತ ಹೆಚ್ಚಿನದಾಗಿದ್ದಾರೆ. He is a person. ಅವರು ಒಬ್ಬ ವ್ಯಕ್ತಿಯಾಗಿದ್ದಾರೆ. And because he is a person, ಅವರು ಒಬ್ಬ ವ್ಯಕ್ತಿಯಾಗಿರುವುದರಿಂದ we can have a relationship with him. ನಾವು ಅವರೊಂದಿಗೆ ಒಂದು ಸಂಬಂಧವನ್ನು We ಹೊಂದಿಕೊಳ್ಳಬಹುದು. can have a friendship with him. ಅವರೊಂದಿಗೆ ಒಂದು ಸ್ನೇಹವನ್ನು ಬೆಳೆಸಿಕೊಳ್ಳಬಹುದು. So Jesus ಆದ್ದರಿಂದ ಯೇಸು in the New Testament ಹೊಸ ಒಡಂಬಡಿಕೆಯಲ್ಲಿ is telling us ನಮಗೆ ತಿಳಿಸುತ್ತಿದ್ದಾರೆ you can have a relationship. ನೀವು ಸಂಬಂಧವನ್ನು ಇಟ್ಟುಕೊಳ್ಳಬಹುದು. Let me give you an example. ನಿಮಗೆ ಒಂದು ಉದಾಹರಣೆ ತಿಳಿಸುತ್ತೇನೆ. Imagine there is a nice red car. ಯೋಚಿಸಿರಿ, ನೀವು ಒಂದು ಒಳ್ಳೆಯಾದ ಕೆಂಪಾದ ಒಂದು ಕಾರ್ ಇದೆ. It has got nice tires. ಅದಕ್ಕೆ ಒಳ್ಳೆಯ ಟೈರ್ ಸಹ ಗಾಲಿಗಳು It ಇದೆ. has got nice glasses. ಒಳ್ಳೆಯ ಗ್ಲಾಸ್ ಸಹ ಗಾಜು ಸಹ ಇದೆ. Inside its seat cover is very nice. ಒಳಗಡೆ ಅದರ ಕುಳಿತುಕೊಳ್ಳುವ ಸೀಟ್ ಕೂಡ ಬಹಳ It ಚೆನ್ನಾಗಿದೆ. has a very nice music system. ಬಹಳ ಒಳ್ಳೆಯ ಮ್ಯೂಸಿಕ್ ವ್ಯವಸ್ಥೆ ಕೂಡ ಇದೆ. It has a very nice air conditioning ಒಳ್ಳೆಯ system. ಗಾಳಿ ಬರಲು ಸಹ ಒಳ್ಳೆಯ ಕಂಡೀಷನ್ ಆಗಿದೆ. But the car ಆದರೆ does not have an engine. ಆದರೆ ಆ ಕಾರಿಗೆ ಒಂದು ಇಂಜಿನ್ ಇಲ್ಲ. What is the big point of buying a car that has no engine? ಇಂಜಿನ್ ಇಲ್ಲುವ ಕಾರ್ ತಗೊಂಡು ಏನಾದರೂ ಉಪಯೋಗವಿದೆಯಾ? Will you ever buy a car that has no engine? ಇಂಜಿನ್ ಇಲ್ಲದ ಒಂದು ಕಾರ್ ಯಾವತ್ತಾದ್ರೂ ನೀವು ಕೊಂಡುಕೊಳ್ತೀರಾ? You must be a fool ಒಂದು ವೇಳೆ ಕೊಂಡುಕೊಂಡರೆ ನೀವು ಮೂರ್ಖರಾಗಿದ್ದೀರಿ. to buy a car without an engine. ಇಂಜಿನ್ ಇಲ್ಲದ ಕಾರ್ ಕೊಂಡುಕೊಂಡರೆ Why is the engine so important? ಯಾಕಾಗಿ ಇಂಜಿನ್ ಅತಿ ಪ್ರಾಮುಖ್ಯವಾಗಿದೆ? Because the engine will drive the car. ಏಕೆಂದರೆ ಇಂಜಿನ್ ಕಾರನ್ನು ಮುನ್ನಡೆಸಿಕೊಂಡು The ಹೋಗುತ್ತದೆ. engine will give power to the car. ಕಾರಿಗೆ ಒಂದು ಇಂಜಿನ್
ಇಂಜಿನ್ ಶಕ್ತಿಯನ್ನು ಕೊಡುತ್ತದೆ. The engine will move the car. ಕಾರನ್ನು ಇಂಜಿನ್ ಮುಂದೂಡಿಸುತ್ತದೆ. If you remove the engine, ಒಂದು ವೇಳೆ ಇಂಜಿನ್ ಅನ್ನು ತೆಗೆದು ಹಾಕಿದರೆ the car is useless. ಕಾರು ಉಪಯೋಗಕ್ಕೆ ಬಾರದ ವಸ್ತು. Same with our lives. ಅದೇ ನಮ್ಮ ಜೀವಿತದಲ್ಲಿ ಆಗಿದೆ. The engine is the Holy Spirit. ಇಂಜಿನ್ ಪರಿಶುದ್ಧಾತ್ಮರಾಗಿದ್ದಾರೆ. He will drive your life. ನಿಮ್ಮ ಜೀವಿತವನ್ನು He will ಮುನ್ನಡೆಸುವವರಾಗಿದ್ದಾರೆ. bring power in your life. ನಿಮ್ಮ ಜೀವಿತಕ್ಕೆ ಶಕ್ತಿಯನ್ನು He ಕೊಡುವವರಾಗಿದ್ದಾರೆ. will move your life. ನಿಮ್ಮ ಜೀವಿತವನ್ನು ಮುಂದುವರಿಸುತ್ತಾರೆ. But that Holy Spirit that is within you ನಿಮ್ಮಲ್ಲಿರುವ ಪರಿಶುದ್ಧಾತ್ಮರು must come alive. ಅದು ಜೀವಂತಗೊಳ್ಳಬೇಕು. The Catholic Church says ಕಥೋಲಿಕ ಸಭೆ ಹೇಳುತ್ತದೆ, all Catholics ಎಲ್ಲಾ ಕಥೋಲಿಕರು have received the Holy Spirit ಪರಿಶುದ್ಧಾತ್ಮರನ್ನು ಸ್ವೀಕರಿಸಿದ್ದಾರೆ through baptism. ಸ್ನಾನ ದೀಕ್ಷೆಯ ಮೂಲಕ. Say hallelujah. ಹಲ್ಲೆಲೂಯಾ, Say hallelujah. ಹಲ್ಲೆಲೂಯಾ. That's why in the Bible ಆದ್ದರಿಂದಲೇ ಬೈಬಲ್ನಲ್ಲಿ Saint Paul says ಸಂತ ಪೌಲನು ತಿಳಿಸುತ್ತಾನೆ in 1 Corinthians chapter 3 verse 16, 1 ಕೊರಿಂಥ 3:16 your body is the temple of the Holy Spirit. ನಿಮ್ಮ ದೇಹವು ಪರಿಶುದ್ಧಾತ್ಮರ ದೇವಾಲಯವಾಗಿದೆ. Amen. ಆಮೆನ್. Say hallelujah. ಹಲ್ಲೆಲೂಯಾ. Your body is the temple of God. ನಿಮ್ಮ ದೇವಾಲಯ ದೇವರ ದೇವಾಲಯವಾಗಿದೆ. God is in you. ದೇವರು ನಿಮ್ಮಲ್ಲಿದ್ದಾರೆ. Amen. ಆಮೆನ್. Say hallelujah. ಹಲ್ಲೆಲೂಯಾ. Where is God? ದೇವರು ಎಲ್ಲಿದ್ದಾರೆ? Where is God? ದೇವರು ಎಲ್ಲಿದ್ದಾರೆ? In me. ನನ್ನಲ್ಲಿದ್ದಾರೆ. In me. ನನ್ನಲ್ಲಿ ಇದ್ದಾರೆ. Your body ನಿಮ್ಮ ದೇಹದಲ್ಲಿ is the temple of the Holy Spirit. ನಿಮ್ಮ ದೇಹ ಪರಿಶುದ್ಧಾತ್ಮರ ದೇವಾಲಯವಾಗಿದೆ. What does it mean? ಅದರ ಅರ್ಥವೇನು? It means ಅದರ ಅರ್ಥ wherever you go, ನೀವು ಎಲ್ಲೇ ಹೋಗಿರಿ God will go with you. ನಿಮ್ಮ ಜೊತೆಗೆ ದೇವರು ಹೋಗುತ್ತಾರೆ. Wherever you might go, ನೀವು ಎಲ್ಲೇ ಹೋಗಲಿ God will go with you. ನಿಮ್ಮೊಂದಿಗೆ ದೇವರು ಹೋಗುತ್ತಾರೆ. Because God lives in you. ಏಕೆಂದರೆ ದೇವರು ನಿಮ್ಮಲ್ಲಿ ವಾಸಿಸುತ್ತಾರೆ. You don't have to pray, ನೀವು ಪ್ರಾರ್ಥಿಸುವ ಅಗತ್ಯವಿಲ್ಲ. Lord, I am going to this place. ಪ್ರಭುವೇ, ನಾನು ಈ ಸ್ಥಳಕ್ಕೆ ಹೋಗುತ್ತಿದ್ದೇನೆ, Please come with me. ನನ್ನೊಂದಿಗೆ ಬನ್ನಿ ದಯಮಾಡಿ. You don't have to pray like ನೀವು that. ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ ಈ ರೀತಿ. Because the Holy Spirit is in you. ಏಕೆಂದರೆ ಪರಿಶುದ್ಧಾತ್ಮರು ನಿಮ್ಮಲ್ಲಿ ಇದ್ದಾರೆ. Wherever you go, ನೀವು ಎಲ್ಲೇ ಹೋದರೂ ಸಹ God goes with you. ದೇವರು ನಿಮ್ಮೊಂದಿಗಿದ್ದಾರೆ. That's why you must be careful where you go. ಆದ್ದರಿಂದ ಎಲ್ಲಿಗೆ ಹೋಗುತ್ತೀರಿ ಎಂಬುದನ್ನು ಎಚ್ಚರಿಕೆ ವಹಿಸಿರಿ. Where you go is important. ಎಲ್ಲಿ ಹೋಗುತ್ತೀರಿ ಎಂಬುದು ಅತಿ ಪ್ರಾಮುಖ್ಯವಾಗಿದೆ. Because God is going with you. ಏಕೆಂದರೆ ದೇವರು ನಿಮ್ಮೊಂದಿಗೆ ಹೋಗುತ್ತಿದ್ದಾರೆ. Don't take God to the bar. ಆದ್ದರಿಂದ ಬಾರ್ ಸ್ಥಳಗಳಿಗೆ ದೇವರನ್ನು ಕರೆದುಕೊಂಡು ಹೋಗಬೇಡಿ. Because God will go with you. ಏಕೆಂದರೆ ದೇವರು ಸಹ ನಿಮ್ಮೊಂದಿಗೆ ಬರುತ್ತಾರೆ. That is not a good place to take God. ದೇವರನ್ನು ಕರೆದುಕೊಂಡು ಹೋಗಲು ಅದು ಒಳ್ಳೆಯ ಸ್ಥಳವಲ್ಲ. Holy Spirit ಪರಿಶುದ್ಧಾತ್ಮರು is the presence of God. ದೇವರ ಒಂದು ಸಾನ್ನಿಧ್ಯ, ಪ್ರಸನ್ನತೆ ಆಗಿದೆ ಪರಿಶುದ್ಧಾತ್ಮರು. Say hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Because your body is the temple of the Holy Spirit. ನಿಮ್ಮ ದೇಹವು ಪರಿಶುದ್ಧಾತ್ಮರ ದೇವಾಲಯವಾಗಿರುವುದರಿಂದ Please take care of your body. ನಿಮ್ಮ ದೇಹವನ್ನು ನೀವು ನೋಡಿಕೊಳ್ಳಿ ಚೆನ್ನಾಗಿ. Look after your body. ಅದನ್ನು ನೀವು ಪೋಷಿಸಿ ನೋಡಿಕೊಳ್ಳಿ. Amen. ಆಮೆನ್. Make sure your body is healthy. ನಿಮ್ಮ ದೇಹವನ್ನು Make ಆರೋಗ್ಯವಾಗಿಟ್ಟುಕೊಳ್ಳಿ. sure your body is strong. ಅದು ಶಕ್ತಿಯುತವಾಗಿರುವಂತೆ ನೋಡಿಕೊಳ್ಳಿ. Make sure you don't abuse your body. ನಿಮ್ಮ ದೇಹವನ್ನು ನೀವು ದುರುಪಯೋಗ ಪಡಿಸಿಕೊಳ್ಳಬೇಡಿ. Don't abuse the body with any kind of sin. ಯಾವುದೋ ಪಾಪ ಮಾಡಿ ನಿಮ್ಮ ದೇಹವನ್ನು ದುರುಪಯೋಗ ಪಡಿಸಿಕೊಳ್ಳಬೇಡಿ. Drug addiction, ಮಾದಕ ದ್ರವ್ಯ ಸೇವಿಸಿ, alcoholic addiction, ಎಲ್ಲ ಕುಡಿತನದಿಂದ, women problem, ಎಲ್ಲ ಹೆಣ್ಣು ಮಕ್ಕಳ ಸಮಸ್ಯೆ ಸಂಬಂಧವನ್ನು ಇಟ್ಟುಕೊಂಡು, men problem. ಮನುಷ್ಯ ಪುರುಷರ ಸಂಬಂಧವನ್ನು Your ಇಟ್ಟುಕೊಂಡು, body ನಿಮ್ಮ ದೇಹ is the temple of the Holy Spirit. ದೇವರ ಪರಿಶುದ್ಧಾತ್ಮರ God ದೇವಾಲಯವಾಗಿದೆ. is in you. ದೇವರು ನಿಮ್ಮಲ್ಲಿದ್ದಾರೆ. God's presence is in you. ದೇವರ ಸಾನ್ನಿಧ್ಯ ನಿಮ್ಮಲ್ಲಿದೆ. Wherever you go, God will go with you. ನೀವು ಎಲ್ಲೇ ಹೋಗಿರಿ ದೇವರು ನಿಮ್ಮೊಂದಿಗೆ ಹೋಗುತ್ತಾರೆ. Hallelujah. ಹಲ್ಲೆಲೂಯಾ. Take care of your body. ನಿಮ್ಮ ದೇಹವನ್ನು ಚೆನ್ನಾಗಿ ನೋಡಿಕೊಳ್ಳಿ. Don't abuse it. ಅದನ್ನು ದುರುಪಯೋಗಪಡಿಸಿಕೊಳ್ಳಬೇಡಿ. Don't abuse someone else's body. ಬೇರೆಯವರ ದೇಹವನ್ನು ಸಹ ದುರುಪಯೋಗ ಪಡಿಸಿಕೊಳ್ಳಬೇಡಿ. Our bodies are the temple of the Holy Spirit. ನಮ್ಮ ದೇಹವು ಪವಿತ್ರಾತ್ಮರ ದೇವಾಲಯವಾಗಿದೆ. Amen. ಹಲ್ಲೆಲೂಯಾ. Say hallelujah. ಹಲ್ಲೆಲೂಯಾ. Say hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. In the Bible, ಬೈಬಲ್ ಅಲ್ಲಿ Holy Spirit is called the God of peace.
ಶಾಂತಿಯ ದೇವರ ಶಾಂತಿಯಾಗಿದ್ದಾರೆ ಪವಿತ್ರಾತ್ಮರು ಎಂಬುದಾಗಿ ಬೈಬಲ್ ನುಡಿಯುತ್ತದೆ. In all the letters of Saint Paul, ಸಂತ ಪೌಲನು ಬರೆದ ಎಲ್ಲಾ ಪತ್ರದಲ್ಲಿಯೂ Saint ಸಹ Paul calls the Holy Spirit the God of peace. ಸಂತ ಪೌಲನು ಪವಿತ್ರಾತ್ಮರನ್ನು ದೇವರ ಶಾಂತಿ ಎಂಬುದಾಗಿ ಕರೆಯುತ್ತಾನೆ. So when you start praying to the Holy Spirit, ನೀವು ಪವಿತ್ರಾತ್ಮರಿಗೆ ಪ್ರಾರ್ಥಿಸಲು ಪ್ರಾರಂಭಿಸುವಾಗ peace will come into your life. ನಿಮ್ಮ ಜೀವಿತದಲ್ಲಿ ಶಾಂತಿಯು ಬರುತ್ತದೆ. Peace will come into your life. ನಿಮ್ಮ ಜೀವಿತದಲ್ಲಿ ಶಾಂತಿಯು ಬರುತ್ತದೆ. Because the God of peace ಏಕೆಂದರೆ ಶಾಂತಿಯ ದೇವರು is in you. ನಿಮ್ಮಲ್ಲಿ ಇದ್ದಾರೆ. So how to awaken the Holy Spirit? ಅದನ್ನು ಹೇಗೆ ನಾವು ಪವಿತ್ರಾತ್ಮರನ್ನು ಉತ್ತೇಜನ ಚೇತನಗೊಳಿಸುವುದು? Through baptism. ಒಂದು ಮೊದಲನೇದಾಗಿ ದೀಕ್ಷಾ ಸ್ನಾನದ ಮೂಲಕ All Catholics ಎಲ್ಲಾ ಕಥೋಲಿಕದವರು receive the Holy Spirit. ಪರಿಶುದ್ಧಾತ್ಮರನ್ನು ಸ್ವೀಕರಿಸುತ್ತೇವೆ. Because we didn't pray, ನಾವು ಪ್ರಾರ್ಥಿಸಲಿಲ್ಲ ಆ ಸಮಯ. because we didn't pray to the Holy Spirit, ಪರಿಶುದ್ಧಾತ್ಮರಿಗೆ ನಾವು ಪ್ರಾರ್ಥಿಸಲಿಲ್ಲ. what happened to the Holy Spirit? ಪರಿಶುದ್ಧಾತ್ಮರು ಏನಾಗುತ್ತಾರೆ? The Holy Spirit became dormant. ಪರಿಶುದ್ಧಾತ್ಮರು ಬಹಳ ಬಲಹೀನರಾಗಿ He ಬಿಡುತ್ತಾರೆ. became inactive. ಅವರು ನಿಷ್ಕ್ರಿಯವಾಗಿ ಬಿಡುತ್ತಾರೆ. Let me give you an example. ನಿಮಗೆ ಒಂದು ಉದಾಹರಣೆ ತಿಳಿಸುತ್ತೇನೆ. If I have a cup of tea, ಟೀ ಇದೆ ಎಂಬುದಾಗಿ ನಮ್ಮಲ್ಲಿ ಬಳಿ ಒಂದು ಟೀಯ ಕಪ್ ಇದೆ ಎಂದು ತಿಳಿದುಕೊಳ್ಳಿ. imagine there's a cup of tea. ಒಂದು ಟೀಯ ಕಪ್ ಇದೆ ಎಂಬುದಾಗಿ ಯೋಚಿಸಿ. I put a teaspoon of sugar. ಅದಕ್ಕೆ ಒಂದು ಸ್ಪೂನು ಸಕ್ಕರೆಯನ್ನು ಹಾಕುತ್ತೇನೆ. I give you to drink. ನಿಮಗೆ ಕುಡಿಯಲು ಕೊಡುತ್ತೇನೆ. How will it taste? ಹೇಗೆ ಅದು ರುಚಿಸುತ್ತದೆ? ಹೇಗೆ ರುಚಿಸುತ್ತದೆ? I have a cup of tea. ಒಂದು ಕಪ್ I ಟೀ ಇದೆ. put a teaspoon of sugar. ಒಂದು ಸ್ಪೂನ್ ಸಕ್ಕರೆ ಹಾಕುತ್ತೇನೆ. I give it to drink. ನಿಮಗೆ ಕುಡಿಯಲು ಕೊಡುತ್ತೇನೆ. How will it taste? ಹೇಗೆ ರುಚಿಸುತ್ತದೆ ಅದು? It will be sweet. It will be no, it will not be sweet. ಅದು ಸಿಹಿ ಆಗಿರುವುದಿಲ್ಲ. How will it be sweet? ಅದು ಹೇಗೆ ಸಿಹಿ ಆಗಿರುತ್ತದೆ? If you want it to be sweet, ಅದು ಸಿಹಿ ಆಗಿರಬೇಕಾದರೆ you must stir the sugar. ಅದನ್ನು ನೀವು ಏನ್ ಮಾಡಬೇಕು? ತಿರುಗಿಸಬೇಕು, When ಕಲಿಸಬೇಕು. you stir the sugar, ಯಾವಾಗ ಅದನ್ನು ಕಲಿಸುತ್ತೀರೋ the ಸಕ್ಕರೆಯನ್ನು, sugar will flavor the tea. ಆಗ ಟೀಯನ್ನು ಅದು ಸಕ್ಕರೆ ಸಿಹಿಯಾಗಿ ಮಾಡುತ್ತದೆ. Same problem with our baptism. ಅದೇ ಆಗಿದೆ ನಮ್ಮ ದೀಕ್ಷಾ ಸ್ನಾನದ ಸಮಸ್ಯೆ ಸಹ. Holy Spirit is in each one of us. ನಮ್ಮ ಪ್ರತಿಯೊಬ್ಬರಲ್ಲಿ We ಪರಿಶುದ್ಧಾತ್ಮರಿದ್ದಾರೆ. never prayed to the Holy Spirit. ಪರಿಶುದ್ಧಾತ್ಮರಿಗೆ ನಾವು ಯಾವಾಗ ಸಹ We ಪ್ರಾರ್ಥಿಸಲಿಲ್ಲ. never stirred up the Holy Spirit. ಪರಿಶುದ್ಧಾತ್ಮರನ್ನು ನಾವು ಎಂದೂ ಸಹ ಕಲಿಸಿ Holy ತಿರುಗಿಸಲಿಲ್ಲ. Spirit went to the bottom of my life. ನಮ್ಮ ಜೀವಿತದ ಆಳಕ್ಕೆ ಬುಡದಲ್ಲಿ ಪವಿತ್ರಾತ್ಮರು If you ಹೋಗಿದ್ದಾರೆ. want to awaken the Holy Spirit, ಪರಿಶುದ್ಧಾತ್ಮರನ್ನು ನೀವು you ಚೇತನಗೊಳಿಸಬೇಕಾದರೆ must stir the Holy Spirit. ಅದನ್ನು ನೀವು ತಿರುಗಿಸಬೇಕು, ಕಲಿಸಬೇಕು. In 2 Timothy chapter 1 verse 6, 2 ತಿಮೋಥಿ 1ನೇ ಅಧ್ಯಾಯ 6ನೇ ವಚನದಲ್ಲಿ Saint Paul is telling Timothy, ಸಂತ ಪೌಲನು ತಿಮೋಥಿಗೆ ತಿಳಿಸುತ್ತಿದ್ದಾನೆ, stir up the gift of God in you. ದೇವರು ಕೊಟ್ಟ ಆ ಒಂದು ವರವನ್ನು ನೀನು ಉತ್ತೇಜನ ಕಲಿಸು The ಎಂಬುದಾಗಿ. gift of God in you is the Holy Spirit. ನಿಮ್ಮಲ್ಲಿರುವ ಉಡುಗೊರೆ ವರ ಎಂದರೆ Saint ಪವಿತ್ರಾತ್ಮರಾಗಿದ್ದಾರೆ. Paul is saying, Timothy, stir him up. ಸಂತ ಪೌಲನು ತಿಮೋಥಿಗೆ ತಿಳಿಸುತ್ತಾನೆ, ನಿನ್ನಲ್ಲಿರುವ ಪವಿತ್ರಾತ್ಮರನ್ನು ನೀನು ಉತ್ತೇಜನಗೊಳಿಸು. When you stir him up, the Holy Spirit will come alive. ಯಾವಾಗ ನೀವು ಪವಿತ್ರಾತ್ಮರನ್ನು ಚೇತನಗೊಳಿಸುತ್ತೀರೋ ಅವರು ಜೀವಂತವಾಗುತ್ತಾರೆ. The Holy Spirit that was inactive will become active. ನಿಷ್ಕ್ರಿಯವಾದ ಪವಿತ್ರಾತ್ಮರು ಸಕ್ರಿಯವಾಗುತ್ತಾರೆ. The Holy Spirit that was dormant will come alive in your life. ಬಲಹೀನರಾದ ಪವಿತ್ರಾತ್ಮರು ಜೀವಂತರಾಗಿ ನಿಮ್ಮ ಜೀವಿತದಲ್ಲಿ ಬರುತ್ತಾರೆ. And your life will change. ನಿಮ್ಮ ಜೀವಿತ ಬದಲಾಗುತ್ತದೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Very simple. ಬಹಳ ಸರಳವಾಗಿದೆ. Before I leave this place, ಈ ಸ್ಥಳವನ್ನು ಬಿಡುವ ಮುಂಚೆ we will stir up the Holy Spirit. ಪರಿಶುದ್ಧಾತ್ಮರನ್ನು ನಾವು ಕಲಕಿ ಅದನ್ನು Once the ಉತ್ತೇಜನಗೊಳಿಸೋಣ. Holy Spirit comes alive ಯಾವಾಗ ಪರಿಶುದ್ಧಾತ್ಮರು and ಜೀವಿತಗೊಳ್ಳುತ್ತಾರೋ, you pray every day to the Holy Spirit, ಪರಿಶುದ್ಧಾತ್ಮರಿಗೆ ಪ್ರತಿದಿನ ನೀವು ಪ್ರಾರ್ಥಿಸುವಾಗ your life will never be the same. ನಿಮ್ಮ ಜೀವಿತ ಮುಂದೆಲಿನ ಹಾಗೆ ಇರುವುದಿಲ್ಲ. Amen. ಆಮೆನ್. Say hallelujah. 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 The presence of God will come into your life. ದೇವರ ಸಾನ್ನಿಧ್ಯ ನಿಮ್ಮ ಜೀವಿತದಲ್ಲಿ The ಬರುತ್ತದೆ. peace of God will come into your life. ದೇವರ ಶಾಂತಿ ನಿಮ್ಮ ಜೀವಿತದಲ್ಲಿ The ಬರುತ್ತದೆ. joy of God will come into your life. ದೇವರ ಆನಂದ ನಿಮ್ಮ ಜೀವಿತದಲ್ಲಿ The ಬರುತ್ತದೆ. love of God will come into your life. ದೇವರ ಪ್ರೀತಿ ನಿಮ್ಮ ಜೀವಿತದಲ್ಲಿ Because ಬರುತ್ತದೆ. the Holy Spirit ಏಕೆಂದರೆ ಪರಿಶುದ್ಧಾತ್ಮರು is alive now. ನಿಮ್ಮ ಜೀವಿತದಲ್ಲಿ ಜೀವಂತವಾಗಿದ್ದಾರೆ. And He is in control of your life. ನಿಮ್ಮ ಜೀವಿತದ ನಿಯಂತ್ರಣ ಅವರ Say ಕೈಯಲ್ಲಿ. hallelujah. 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 Amen. ಆಮೆನ್. Amen. ಆಮೆನ್. Brothers and sisters, ಪ್ರೀತಿಯ ಸಹೋದರ ಸಹೋದರಿಯರೇ, this is
the truth. ಇದೇ ಸತ್ಯವಾಗಿದೆ. It happened in my life 50 years ago. 50 ವರ್ಷಗಳ ಹಿಂದೆ ಬ್ರದರ್ ಜೀವಿತದಲ್ಲೂ ಇದೇ ಸಂಭವಿಸಿತು. For me, ನನಗೆ I'm still burning on fire for God. ದೇವರಿಗೋಸ್ಕರ ಅಗ್ನಿ ನನ್ನಲ್ಲಿ ಉರಿಯುತ್ತಾ ಇದೆ. Because the Holy Spirit ಏಕೆಂದರೆ ಪರಿಶುದ್ಧಾತ್ಮರು is deeply alive in my life. ಏಕೆಂದರೆ ಆಳದಲ್ಲಿ ಜೀವಂತವಾಗಿದ್ದಾರೆ. Every morning ಪ್ರತಿದಿನ ಬೆಳಿಗ್ಗೆ I only pray to the Holy Spirit. ಕೇವಲ ಪರಿಶುದ್ಧಾತ್ಮರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. Every morning 6:30 to 7:30 ಆ ಪ್ರತಿದಿನ ಮುಂಜಾನೆ 6:30 ಇಂದ 7:30 ವರೆಗೆ I pray to the Holy Spirit. ಪರಿಶುದ್ಧಾತ್ಮರಿಗೆ ನಾನು ಪ್ರಾರ್ಥಿಸುತ್ತೇನೆ. Every morning when I get up, ಯಾವಾಗ ಪ್ರತಿ ಮುಂಜಾನೆ ನಾನು ಎದ್ದೇಳುವಾಗ the first thing I say is good morning Holy Spirit. ಪ್ರತಿದಿನ ನಾನು ಹೇಳುವ ಮೊದಲನೆಯ ಮಾತು ಗುಡ್ ಮಾರ್ನಿಂಗ್ ಪರಿಶುದ್ಧಾತ್ಮರೇ. I have a wonderful relationship with the Holy ಒಂದು Spirit. ಸುಂದರ ಅದ್ಭುತವಾದ ಸಂಬಂಧ ನನಗೆ ಪವಿತ್ರಾತ್ಮರಲ್ಲಿ When you ಇದೆ. develop that relationship with the Holy Spirit, ಯಾವಾಗ ಪವಿತ್ರಾತ್ಮರಲ್ಲಿ ಈ ಸಂಬಂಧ ನೀವು ಬೆಳೆಸಿಕೊಳ್ಳುತ್ತೀರೋ your life will become meaningful. ನಿಮ್ಮ ಜೀವಿತಕ್ಕೆ ಅರ್ಥ ಬರುತ್ತದೆ. Christianity will become meaningful. ಕ್ರೈಸ್ತ ಜೀವಿತಕ್ಕೆ ಅರ್ಥ ಬರುತ್ತದೆ. The liturgy will become meaningful. ಬಲಿ ಪೂಜೆಯು ಸಹ ಅರ್ಥಭರಿತವಾಗುತ್ತದೆ. Sacraments will become meaningful. ಸಂಸ್ಕಾರಗಳು ಅರ್ಥಭರಿತವಾಗುತ್ತದೆ. Prayer will become meaningful. ಪ್ರಾರ್ಥನೆ ಜೀವಿತವು The ಅರ್ಥಭರಿತವಾಗುತ್ತದೆ. word of God will come alive. ದೇವರ ವಾಕ್ಯವು ಸಜೀವವಾಗಿ ನಿಮ್ಮಲ್ಲಿ ಬರುತ್ತದೆ. Because the Holy Spirit is alive. ಏಕೆಂದರೆ ಪವಿತ್ರಾತ್ಮರು ಜೀವಂತವಾಗಿದ್ದಾರೆ. You will enjoy your Christian life. ನಿಮ್ಮ ಕ್ರೈಸ್ತ ಜೀವಿತವನ್ನು ನೀವು ಆನಂದಿಸುತ್ತೀರಿ. Hallelujah. Hallelujah. Say hallelujah. 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 He will bring peace to you. ನಿಮಗೆ ಶಾಂತಿಯನ್ನು ತರುತ್ತಾರೆ. How many people tell me, ಎಷ್ಟೋ ಜನರು ನನಗೆ ತಿಳಿಸುತ್ತಾರೆ, brother, I have no peace. ಬ್ರದರ್ ನನ್ನಲ್ಲಿ ಶಾಂತಿ ಇಲ್ಲ. I have no peace in my family. ನಮ್ಮ ಕುಟುಂಬದಲ್ಲಿ ಶಾಂತಿ ಇಲ್ಲ. I have no peace in my marriage. ನನ್ನ ಮದುವೆಯ ಜೀವಿತದಲ್ಲಿ ಶಾಂತಿ ಇಲ್ಲ. Wherever I go, ಎಲ್ಲೇ ನಾನು ಹೋಗಲಿ same story. ಅದೇ ಕಥೆಯನ್ನು ಕೇಳುತ್ತೇನೆ. I know why. ನನಗೆ ಗೊತ್ತು ಏಕೆ I ಎಂಬುದಾಗಿ. know why. ಏಕೆ ಎಂದು ನನಗೆ ಗೊತ್ತು. I immediately tell them, ಅದಕ್ಕೆ ತಕ್ಷಣವೇ ನಾನು ಅವರಿಗೆ ತಿಳಿಸುತ್ತೇನೆ, you must pray more to the Holy Spirit. ಹೆಚ್ಚಾಗಿ ಪವಿತ್ರಾತ್ಮರಲ್ಲಿ ನೀನು ಪ್ರಾರ್ಥಿಸಬೇಕು. When you pray to the Holy Spirit, ಪವಿತ್ರಾತ್ಮರಲ್ಲಿ ನೀನು ಪ್ರಾರ್ಥಿಸುವಾಗ peace will enter your life. ಶಾಂತಿಯು ನಿಮ್ಮ ಜೀವಿತವನ್ನು ಪ್ರವೇಶಿಸುತ್ತದೆ. When you start praying to the Holy Spirit, ಪರಿಶುದ್ಧಾತ್ಮರಿಗೆ ಪ್ರಾರ್ಥಿಸುವುದನ್ನು ನಿಲ್ಲಿಸಿದಾಗ peace will enter into your home. ಯಾಕೆ ನೀನು ಪರಿಶುದ್ಧಾತ್ಮರಲ್ಲಿ ಪ್ರಾರ್ಥಿಸಲು ಪ್ರಾರಂಭಿಸಿದಾಗ ನಿನ್ನ ಕುಟುಂಬದಲ್ಲಿ ಶಾಂತಿ ಪ್ರವೇಶಿಸುತ್ತದೆ. Through you. ನಿನ್ನ ಮೂಲಕವಾಗಿ. Hallelujah. Hallelujah. Say hallelujah. 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 Whatever difficulty you may have in life, ಯಾವುದೇ ಕಷ್ಟ ನಿಮ್ಮ ಜೀವಿತದಲ್ಲಿರಲಿ, whatever crisis you may have in life, ಯಾವುದೇ ಸಮಸ್ಯೆ ನಿಮ್ಮ ಜೀವಿತದಲ್ಲಿರಲಿ, you will be under tremendous peace. ನಿಮಗೆ ಅದ್ಭುತವಾದ ಶಾಂತಿ ಸಮಾಧಾನ ನಿಮ್ಮ Because the God ಮನಸ್ಸಿನಲ್ಲಿ of peace ಏಕೆಂದರೆ ದೇವರು ಶಾಂತಿ is in ಸಮಾಧಾನ control of your life. ನಿಮ್ಮ ಜೀವಿತದ ನಿಯಂತ್ರಣ ಅವರ ಕೈಯಲ್ಲಿದೆ. Amen. ಆಮೆನ್. Say hallelujah. Hallelujah. Say hallelujah. Hallelujah. I want to share a personal story. ನಮ್ಮ ಬ್ರದರ ಒಂದು ಜೀವನ ವೈಯಕ್ತಿಕ ಜೀವಿತದ ಒಂದು ಕಥೆಯನ್ನು ನಿಮ್ಮ How the ಹಂಚಿಕೊಳ್ಳುತ್ತಾರೆ. Holy Spirit ಹೇಗೆ ಪರಿಶುದ್ಧಾತ್ಮರು can bring peace. ನಮಗೆ ಶಾಂತಿಯನ್ನು ತಂದು ಕೊಡುತ್ತಾರೆ. Whatever we may go through in life. ಯಾವುದೇ ಸಮಸ್ಯೆ ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸುತ್ತಿರಬಹುದು. I am now married for 27 years. 27 ವರ್ಷವಾಯಿತು ಬ್ರದರ್ ಮದುವೆಯಾಗಿ. When our first son was born, ಯಾವಾಗ ಇವರ ಮೊದಲನೇ ಮಗ ಜನಿಸಿದನು, in 2001, 2001ನೇ ವರ್ಷದಲ್ಲಿ my first son was born. His name is Michael. ಮೈಕಲ್ ಎಂಬುದಾಗಿದೆ ಇವರ ಮೊದಲನೇ ಮಗನ ಹೆಸರು. Crisis. ಅನೇಕ ಸಮಸ್ಯೆಗಳು. My son was born without a right brain. ಬಲ ಮೆದುಳು ಇಲ್ಲದೆ ಆಗಿದೆ ಇವರ ಮಗ ಜನಿಸಿತು. My son does not have a right brain. ಬಲ ಭಾಗದ ಮೆದುಳು ಇವರ ಮೊದಲನೇ ಮಗನಲ್ಲಿ ಇರಲಿಲ್ಲ. My son cannot use his left hand. ಅವರ ಒಂದು ಎಡಗೈಯನ್ನು ಇವರ ಮಗನಿಗೆ ಬಳಸಲು ಉಪಯೋಗಿಸಲು ಸಾಧ್ಯವಿಲ್ಲ. My son cannot walk. ಇವರ ಮಗ ನಡೆಯಲು ಸಾಧ್ಯವಿಲ್ಲ. My son cannot talk. ಅವರ ಮಗನಿಗೆ ಮಾತನಾಡಲು ಸಾಧ್ಯವಿಲ್ಲ. My son cannot eat normal food. ಸಾಮಾನ್ಯವಾದ ಆಹಾರ ಭುಜಿಸಲು ಸಾಧ್ಯವಿಲ್ಲ. What a crisis. ಎಷ್ಟೊಂದು ಸಮಸ್ಯೆ. What a big crisis. ಅತಿ ದೊಡ್ಡದಾದ ಸಮಸ್ಯೆ. Who will save me? ಯಾರು ಇವರನ್ನು ರಕ್ಷಿಸುತ್ತಾರೆ? Who will save me? ಯಾರು ಇವರನ್ನು ರಕ್ಷಿಸುತ್ತಾರೆ? How to pray? ಹೇಗೆ ಪ್ರಾರ್ಥಿಸುವುದು? How to pray for my son? ಹೇಗೆ ಅವರ ಮಗನಿಗಾಗಿ ಪ್ರಾರ್ಥಿಸುವುದು?
Holy Spirit help me. ಪರಿಶುದ್ಧಾತ್ಮರು ಸಹಾಯ Amen. ಮಾಡಿದರು. ಆಮೆನ್. Say hallelujah. ಹಲ್ಲೆಲೂಯಾ. My son ನನ್ನ ಮಗ used to take 300 tablets a month. ಒಂದು ತಿಂಗಳಿಗೆ 300 ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದ. My son used to get 150 seizures a day. ಒಂದು ದಿನಕ್ಕೆ 157 ಬಾರಿ ಅವನಿಗೆ Epilepsy, like epilepsy. ಮೂರ್ಛೆಯ ರೋಗ. My son used to like that 150 a day. 157 ಬಾರಿ ದಿನಕ್ಕೆ ಅವನು ತಕ್ಷಣವೇ ಅವಾಗವಾಗೆ ಬಿದ್ದು ಬಿಡುತ್ತಿದ್ದ. Brothers and sisters, life was hard. ಬಹಳ ಜೀವಿತ ಬಹಳ ಕಷ್ಟವಾಗಿತ್ತು. Very hard. ಬಹಳ ಕಷ್ಟವಾಗಿತ್ತು. Especially the first 5 years. ಮೊದಲನೇ 5 ವರ್ಷ ಬಹಳ ಕಷ್ಟವಾಗಿತ್ತು. But there is peace in my heart. ಆದರೆ ಅವರ ಹೃದಯದಲ್ಲಿ ಶಾಂತಿ There is ಸಮಾಧಾನವಿತ್ತು. peace in the heart of my wife. ಅವರ ಹೆಂಡತಿಯ ಹೃದಯದಲ್ಲಿಯೂ ಸಹ ಶಾಂತಿ Because ಸಮಾಧಾನವಿತ್ತು. the God of peace ಏಕೆಂದರೆ ಶಾಂತಿಯ ದೇವರು is alive in us. ಅವರಲ್ಲಿ ಜೀವಂತ, ನಮ್ಮಲ್ಲಿ Because we ಜೀವಂತವಾಗಿದ್ದಾರೆ. developed a relationship with the Holy Spirit. ಏಕೆಂದರೆ ನಾವು ಪವಿತ್ರಾತ್ಮರೊಂದಿಗೆ ಸಂಬಂಧವನ್ನು A ಅಭಿವೃದ್ಧಿಗೊಳಿಸಿಕೊಳ್ಳುತ್ತೇವೆ. friendship with the Holy Spirit. ಪವಿತ್ರಾತ್ಮರೊಂದಿಗೆ ಒಂದು ಸ್ನೇಹದ ಸಂಬಂಧ. I am here today. ಇಲ್ಲಿ ಇವರು ನಿಂತುಕೊಂಡಿದ್ದಾರೆ. God ದೇವರು is alive. ದೇವರು ಜೀವಂತವಾಗಿದ್ದಾರೆ. Amen. ಆಮೆನ್. Say hallelujah. ಹಲ್ಲೆಲೂಯಾ. Whatever may happen in your life, pray to the Holy ನಿಮ್ಮ Spirit. ಜೀವಿತದಲ್ಲಿ ಏನೇ ಸಂಭವಿಸಲಿ ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸಿರಿ. He will take control of the situation. ನಿಮ್ಮ ಸ್ಥಿತಿಯನ್ನು ಅವರು ನಿಯಂತ್ರಣ ತೆಗೆದುಕೊಳ್ಳುತ್ತಾರೆ. I'm cutting the story short. ಅವರ ಜೀವಿತವನ್ನು ಅವರು ಸಣ್ಣದಾಗಿ ಹೇಳುತ್ತಾ ಇದ್ದಾರೆ. We started praying for our son. ಅವರ ಮಗನಿಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದರು. 2 ways. 2 ರೀತಿಯಾಗಿ. One is we started praying the word of God. ದೇವರ ವಾಕ್ಯವನ್ನು ಬಳಸಿ ಪ್ರಾರ್ಥಿಸಲು ಪ್ರಾರಂಭಿಸಿದರು. We started praying God's word. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸಲು ಪ್ರಾರಂಭಿಸಿದರು. One main scripture. ಒಂದು ಅತಿ ಪ್ರಾಮುಖ್ಯವಾದ ದೇವರ ವಾಕ್ಯ. We started praying for our son. ನಾವು ಅವರ ಮಗನಿಗಾಗಿ ಪ್ರಾರ್ಥಿಸಲು Is ಪ್ರಾರಂಭಿಸಿದರು. found in the book of Romans chapter 8 verse 11. ಇದು ರೋಮನರಿಗೆ ಬರೆದ 8ನೇ ಅಧ್ಯಾಯ 11ನೇ ವಚನದಲ್ಲಿದೆ. It's a powerful scripture. ಅತಿ ಶಕ್ತಿಯುಳ್ಳ ದೇವರ ವಾಕ್ಯ. Romans 8 verse 11. ರೋಮನರಿಗೆ ಬರೆದ 8ನೇ ಅಧ್ಯಾಯ 11ನೇ ವಚನ. The word of God says, ದೇವರ ವಾಕ್ಯ ತಿಳಿಸುತ್ತದೆ, the same Holy Spirit ಅದೇ ಆದ ಪರಿಶುದ್ಧಾತ್ಮರು that raised Jesus Christ from the dead ಸತ್ತ ಯೇಸುವನ್ನು, ಮರಣ ಹೊಂದಿದ ಯೇಸುವನ್ನು ಎಬ್ಬಿಸಿದ ಅದೇ ಪವಿತ್ರಾತ್ಮರು is living in you. ನಿಮ್ಮಲ್ಲಿ ಜೀವಿಸುತ್ತಿದ್ದಾರೆ. He will bring life ನಿಮಗೆ ಜೀವವನ್ನು ತರುತ್ತಾರೆ through the Holy Spirit. ಪರಿಶುದ್ಧಾತ್ಮರ ಮೂಲಕವಾಗಿ. Saint Paul is saying, ಸಂತ ಪೌಲ ತಿಳಿಸುತ್ತಾನೆ, who resurrected Jesus? ಪವಿತ್ರ ಯೇಸುವನ್ನು ಪುನರುತ್ಥಾನಗೊಳಿಸಿದ ಪವಿತ್ರಾತ್ಮರು. Saint Paul is saying, Holy Spirit resurrected Jesus. ಪರಿಶುದ್ಧಾತ್ಮರು ಯೇಸುವನ್ನು ಪುನರುತ್ಥಾನಗೊಳಿಸಿದರು. Saint Paul is saying, ಸಂತ ಪೌಲನು ತಿಳಿಸುತ್ತಾನೆ, that same Holy Spirit lives in you and me. ಅದೇ ಪರಿಶುದ್ಧಾತ್ಮರು ನಿಮ್ಮಲ್ಲಿ ಜೀವಿಸುತ್ತಿದ್ದಾನೆ ಎಂಬುದಾಗಿ ಪೌಲ He can ತಿಳಿಸುತ್ತಾನೆ. resurrect you. ನಿಮ್ಮನ್ನು ಪವಿತ್ರಾತ್ಮರು ಪುನರುತ್ಥಾನಗೊಳಿಸುವರು. Whatever your situation is, ನಿಮ್ಮ ಪರಿಸ್ಥಿತಿ ಏನೇ ಇರಲಿ, whatever your health condition is, ನಿಮ್ಮ ದೇಹದ ಸಮಸ್ಯೆ ಏನೇ ಇರಲಿ, Holy Spirit will resurrect you ಪರಿಶುದ್ಧಾತ್ಮರು ನಿಮ್ಮನ್ನು ಪುನರುತ್ಥಾನಗೊಳಿಸುತ್ತಾರೆ, and give you new life. ನಿಮಗೆ ಹೊಸ ಜೀವವನ್ನು ಕೊಡುತ್ತಾರೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Holy Spirit brings life. ಪರಿಶುದ್ಧಾತ್ಮರು ಜೀವವನ್ನು ತರುವವರಾಗಿದ್ದಾರೆ. The second way. ಎರಡನೆಯ ವಿಧ, One is we pray through the word of God. ದೇವರ ವಾಕ್ಯದ ಮುಖಾಂತರವಾಗಿ ಪ್ರಾರ್ಥಿಸುತ್ತೇವೆ. The second way, ಎರಡನೆಯ ವಿಧ, we pray in something called the gift of tongues. ಅನ್ಯ ಭಾಷೆಯ ಆ ಒಂದು ಭಾಷೆಯಿಂದ ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. It's a very powerful gift. ಅದು ಅತಿ ಉನ್ನತವಾದ ಉಡುಗೊರೆಯಾಗಿದೆ. If you have the gift, ಆ ಒಂದು ವರ ನಿಮ್ಮಲ್ಲಿ ಇದ್ದರೆ start praying more. ಜಾಸ್ತಿ ಪ್ರಾರ್ಥಿಸಲು ಆ ಭಾಷೆಯಲ್ಲಿ Long ಪ್ರಾರ್ಥಿಸಿ, hours. ಬಹಳ ಗಂಟೆ ಕಾಲ ಪ್ರಾರ್ಥಿಸಿರಿ. If you don't have the gift, ಆ ವರ ನಿಮ್ಮಲ್ಲಿ ಇಲ್ಲದೆ ಇದ್ದರೆ then you must go to my YouTube channel ಇವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹೋಗಿ, ಬ್ರದರ್ ಯೂಟ್ಯೂಬ್ ಚಾನೆಲ್ ಅಲ್ಲೇ ಉಪಯೋಗಿಸಿ and listen to the talk. ಅದರ ಪ್ರಬೋಧನೆಯನ್ನು ನೀವು ಆಲಿಸಿರಿ. There is one session there ಅಲ್ಲಿ ಒಂದು ತರಗತಿಯಲ್ಲಿ where ವಿವರಿಸುತ್ತಿದ್ದಾರೆ. I am praying for the people ಜನರಿಗೋಸ್ಕರ ಪ್ರಾರ್ಥಿಸುತ್ತಿರುವಾಗ to receive the gift of tongues. ಅನ್ಯ ಭಾಷೆಯ ವರವನ್ನು ಸ್ವೀಕರಿಸಲಿಕ್ಕಾಗಿ Everybody receives the gift of tongues. ಎಲ್ಲರೂ ಸಹ ಅನ್ಯ ಭಾಷೆಯ ವರ ಸ್ವೀಕರಿಸಿದರು. 100%. 100% ಎಲ್ಲರೂ ಸಹ ಸ್ವೀಕರಿಸಿದರು. You must pray to the Holy Spirit. ಪರಿಶುದ್ಧಾತ್ಮರಲ್ಲಿ ನೀವು ಪ್ರಾರ್ಥಿಸಿರಿ.
ask him for this gift. ಈ ಒಂದು ವರಕ್ಕಾಗಿ ಪ್ರಾರ್ಥಿಸಿರಿ. If you ask, you will receive. ನೀವು ಕೇಳಿಕೊಂಡರೆ ನಿಮಗೆ ಸಿಗುವುದು. And once you get this gift, ಈ ವರ ನಿಮಗೆ ಸಿಕ್ಕ ಮೇಲೆ prayer will become easy. ಪ್ರಾರ್ಥನೆಯು ಅತಿ ಸುಲಭವಾಗುತ್ತದೆ ನಿಮಗೆ. Prayer will become a joy. ಪ್ರಾರ್ಥನೆ ಎಂಬುದು ನಿಮಗೆ ಆನಂದವನ್ನು ತರುತ್ತದೆ. You don't have to worry how to pray. ನೀವು ಯೋಚಿಸಬೇಕಾಗಿಲ್ಲ ಹೇಗೆ ಪ್ರಾರ್ಥಿಸುವುದು You don't ಎಂಬುದನ್ನು. have to worry what to pray. ಏನು ಪ್ರಾರ್ಥಿಸಬೇಕು ಎಂಬುದಾಗಿ ಚಿಂತಿಸಬೇಕಾಗಿಲ್ಲ. Every morning I pray like this. ಪ್ರತಿದಿನ ಬೆಳಿಗ್ಗೆ ಇವರು ಹೀಗೆ I ಪ್ರಾರ್ಥಿಸುತ್ತಾರೆ. pray in the gift of tongues. ಅನ್ಯ ಭಾಷೆಯ ವರದೊಂದಿಗೆ It ಪ್ರಾರ್ಥಿಸುತ್ತಾರೆ. is called the language of the Holy Spirit. ಅದು ಪರಿಶುದ್ಧಾತ್ಮರ ಭಾಷೆಯಾಗಿದೆ. We don't understand it. ನಮಗೆ ಅರ್ಥವಾಗುವುದಿಲ್ಲ, God understands it. ಆದರೆ ದೇವರು ಅರ್ಥ Say ಮಾಡಿಕೊಳ್ಳುತ್ತಾರೆ. hallelujah. 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 So I pray every morning like this. ಪ್ರತಿದಿನ ಹೀಗೆ ಪ್ರಾರ್ಥಿಸುತ್ತಾರೆ. Hedabana shanda guravana namana shanda mana guravana shanda Deranamana shanda mana every morning. Dedavana shanda mana namani shanda mana guravana shanda Goravana shanda mana gira mana shumana 6:30 to 7:30 1 hour every morning. Dedavana shanda mana guravana shanda mana gira mana shanda. The Holy Spirit will come alive. 6:30 7:30 ಈ ರೀತಿಯಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮರು ಸಜೀವಗೊಳ್ಳುತ್ತಾರೆ. So two ways we pray for our son. ಎರಡು ವಿಧವಾಗಿ ಅವರ ಮಗನಿಗಾಗಿ ಪ್ರಾರ್ಥಿಸಿದರು. Word of God ದೇವರ ವಾಕ್ಯ and through gift of tongues. ಅನ್ಯ ಭಾಷೆಯ ವರದೊಂದಿಗೆ. Every day we are praying for our son. ಪ್ರತಿದಿನ ಮಗನಿಗಾಗಿ ಪ್ರಾರ್ಥಿಸ್ತಾ ಇದ್ದರು. And a miracle is happening. ಅದ್ಭುತವು ಆರಂಭಿಸಿತು. Say hallelujah. Hallelujah. When you pray through the Holy Spirit, ಪರಿಶುದ್ಧಾತ್ಮರ ಮೂಲಕವಾಗಿ ನೀನು ಪ್ರಾರ್ಥಿಸುವಾಗ miracle will happen. ಅದ್ಭುತಗಳು ನಡೆಯುತ್ತವೆ. Breakthrough will come. ಎಲ್ಲ ಸಮಸ್ಯೆಗಳು ತೀರಿ ಹೋಗುತ್ತವೆ. Bondage will go. ಎಲ್ಲ ಬಂಧನಗಳು ಮುರಿಯಲ್ಪಡುತ್ತವೆ. Sin will go. ಪಾಪವು ಬಿಟ್ಟು ಹೋಗುತ್ತದೆ. Healing will come to your body. ಸೌಖ್ಯವು ನಿಮ್ಮ ದೇಹಕ್ಕೆ ಬರುತ್ತದೆ. Healing will come to your body. ಗುಣವು ನಿಮಗೆ ಬರುತ್ತದೆ. Say hallelujah. 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 When my son was 5 years old, ಮಗನಿಗೆ 5 ವರ್ಷವಾದಾಗ miracle. ಅದ್ಭುತ ನಡೆಯಿತು. My son used to get 150 seizures a day. 157 ಸೀಸರ್ ಆ ಮಗನಿಗೆ ಬರುತ್ತಿತ್ತು. ಆಗಾಗ್ಗೆ ಬೀಳುವ ಮೂರ್ಛೆಯ ರೋಗ. Suddenly it stopped. ಅದು ಅಚಾನಕ್ಕಾಗಿ ಆ ಸಮಸ್ಯೆ ನಿಂತು ಹೋಯಿತು. ಜೋರಾಗಿ ಚಪ್ಪಾಳೆ ತಟ್ಟಿ. No seizures at all. ಈಗ ಆ ರೀತಿಯ ಸಮಸ್ಯೆ ಅವನಿಗೆ ಇಲ್ಲವೇ ಇಲ್ಲ. For the last 20 years my son has not got a single seizure. ಕಳೆದ 20 ವರ್ಷದಿಂದ ಈ ರೀತಿಯಾಗಿ ಅವನು ಆಗಾಗ್ಗೆ ಬೀಳುವುದು ಒಂದು ಸಹ ಬಂದಿಲ್ಲ. Hallelujah. 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 My son cannot walk. ಅವರ ಮಗನಿಗೆ ನಡೆಯಲು ಸಾಧ್ಯವಿಲ್ಲ. 9 years my son did not walk. 9 ವರ್ಷ ಅವರ ಮಗ ನಡೆಯಲಿಲ್ಲ. My son used to be like this in the house. ಮನೆಯಲ್ಲಿ ಅವರ ಮಗ ಆ ರೀತಿಯಾಗಿ ನಡೆಯುತ್ತಾ ಇದ್ದ. Everywhere he went he was going like this. ಮನೆಯ ಸುತ್ತಲೂ ಅಡ್ಡಾಡುವಾಗ ಈ ರೀತಿಯಾಗಿ ಹೋಗುತ್ತಿದ್ದ. Couldn't walk. ನಡೆಯಲು ಸಾಧ್ಯವಿರಲಿಲ್ಲ. One day, ಒಂದು ದಿನ miracle. ಅದ್ಭುತ ನಡೆಯಿತು. Suddenly my son one day, ಒಂದು ದಿನ ತಕ್ಷಣವೇ ನನ್ನ ಮಗ ಒಂದು ದಿನ when he was 9 years old, 9 ವರ್ಷವಾಗಿದ್ದಾಗ he just stood up. ತಕ್ಷಣವೇ ಅವನು ನಿಂತುಕೊಂಡ. And my son walked. ಅವರ ಮಗ ನಡೆಯಲು ಪ್ರಾರಂಭಿಸಿದ. Say hallelujah. 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 My son walks very well now. ಈಗ ಅತಿ ಚೆನ್ನಾಗಿ ಅವನು ನಡೆಯುತ್ತಿದ್ದಾನೆ. Amen. Amen. Say hallelujah. Hallelujah. My son could not eat normal food. ನನ್ನ ಮಗನಿಗೆ ಸಾಮಾನ್ಯವಾದ ಊಟ ಮಾಡಲಿಕ್ಕೆ ಸಾಧ್ಯವಿಲ್ಲ. For 18 years of his life, 18 ವರ್ಷ ಅವನ ಜೀವಿತದಲ್ಲಿ my son only had porridge. ಅದು ಒಂದು ಗುರು ಬ್ರದರ್ ತಿರುಸುತ್ತಿರುವ ಆಹಾರವನ್ನು Porridge, yeah? ಭುಜಿಸುತ್ತಿದ್ದ. Morning, noon, night. Only ಬೆಳಿಗ್ಗೆ porridge. ಮಧ್ಯಾಹ್ನ ರಾತ್ರಿ ಇವರು ತಿಳಿಸಿದ ಅದೇ ಆಹಾರ ತಿನ್ನುತ್ತಿದ್ದ. Couldn't eat normal food. ಆತನಿಗೆ ಸಾಮಾನ್ಯ ಊಟ ಮಾಡಲು ಸಾಧ್ಯವಿರಲಿಲ್ಲ. But when he was 18 years old, 18 ವರ್ಷ ಅವನಿಗೆ ಆಗಿದ್ದಾಗ another miracle. ಮತ್ತೊಂದು ಅದ್ಭುತ ನಡೆಯಿತು. He started eating normal food. ಸಾಮಾನ್ಯ ನಾವು ತಿನ್ನುವ ಆಹಾರ ಭುಜಿಸಲು ಪ್ರಾರಂಭಿಸಿದ. Hallelujah. 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 Now my son eats everything. ಈಗ ಅವರ ಮಗ ಎಲ್ಲವೂ ಸಹ ತಿನ್ನುತ್ತಾನೆ. His favorite food is biryani. ಆತನ ಅತಿ ಇಷ್ಟವಾದ ಊಟ ಎಂದರೆ ಬಿರಿಯಾನಿ ಆಗಿದೆ. My son wants biryani every night. ಪ್ರತಿದಿನ ರಾತ್ರಿ ಅವನಿಗೆ ಬಿರಿಯಾನಿ ಬೇಕು. He loves biryani now. ಅತಿಯಾಗಿ ಪ್ರೀತಿಸುತ್ತಾನೆ ಅದನ್ನು. What a joy ಎಷ್ಟು ಆನಂದವಾಗುತ್ತದೆ to see my son ನನ್ನ ಮಗನು ಆಹಾರ eat ಭುಜಿಸುತ್ತಿರುವುದು, normal food. ಸಾಮಾನ್ಯವಾದ ಆಹಾರ Hallelujah. ಭುಜಿಸುತ್ತಿರುವುದು. Glory to God. Amen. ದೇವರಿಗೆ Glory to ಮಹಿಮೆ God. ಸಲ್ಲಲಿ. Amen. Hallelujah. I want to tell you something. ನಿಮಗೆ ಒಂದು ವಿಷಯ ತಿಳಿಸ್ತೇನೆ.
If you pray through the Holy Spirit, ಪರಿಶುದ್ಧಾತ್ಮರ ಮೂಲಕ ನೀವು ಪ್ರಾರ್ಥಿಸುವರಾದರೆ you will never get discouraged in your life. ನೀವು ಎಂದೂ ಸಹ ಅಧೈರ್ಯಗೊಳ್ಳುವುದಿಲ್ಲ. You will not be impatient. ನಿಮಗೆ ತಾಳ್ಮೆ ನೀವು ಬಿಟ್ಟು ಕೊಡುವುದಿಲ್ಲ. You will be patient. ನೀವು ಶಾಂತ ಹೃದಯದವರಾಗಿ. My wife and myself are patient. ಇವರು ಮತ್ತು ಇವರ ಹೆಂಡತಿ ಬಹಳ ಶಾಂತಿ ಸಮಾಧಾನದಿಂದ ಇದ್ದರು. For God's healing and restoration into his life. ಮಗನ ಜೀವಿತದಲ್ಲಿ ದೇವರ ಸೌಖ್ಯವು ನಡೆಯುತ್ತಾ ಇರುವುದನ್ನು ಶಾಂತಿ ಸಮಾಧಾನದಿಂದ ನೋಡುತ್ತಾ My ಇದ್ದರು. son now is 25 years old. ಅವರ ಮಗ ಈಗ 25 ವರ್ಷದವನಾಗಿದ್ದಾನೆ. Long journey. ಅತಿ ದೀರ್ಘವಾದ ಪ್ರಯಾಣ. But every day ಆದರೆ ಪ್ರತಿದಿನವೂ we are still praying for our son. ಇನ್ನೂ ನಮ್ಮ ಮಗನಿಗಾಗಿ Because ಪ್ರಾರ್ಥಿಸುತ್ತಿದ್ದಾರೆ. my son cannot speak. ಏಕೆಂದರೆ ಅವರ ಮಗ ಮಾತನಾಡಲು He ಸಾಧ್ಯವಿಲ್ಲ. cannot speak. ಅವರಿಗೆ ಮಾತನಾಡಲು He ಸಾಧ್ಯವಿಲ್ಲ. has not called me daddy. ಇದುವರೆಗೆ ಅವರನ್ನು ಅಪ್ಪ ಎಂಬುದಾಗಿ But ಕರೆದಿಲ್ಲ. my wife and myself, ಆದರೆ ಇವರು ಇವರ ಹೆಂಡತಿ every day ಪ್ರತಿದಿನವೂ for the last 25 years ಕಳೆದ 25 ವರ್ಷದಿಂದ are praying for our son. ಅವರ ಮಗನಿಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. And one day soon, ಅದೇ ಒಂದು ಖಂಡಿತವಾಗಿ ಒಂದು ದಿನ Holy Spirit will open his mouth ಪವಿತ್ರಾತ್ಮರು ಅವನ ಬಾಯನ್ನು ತೆರೆಯಲಿದ್ದಾರೆ. and he will speak soon. ಅವನು ಬೇಗನೆ He ಮಾತನಾಡಲಿದ್ದಾನೆ. will share his testimony ಅವನು soon. ತನ್ನ ಸಾಕ್ಷಿಯನ್ನು ನಿಮ್ಮೊಡನೆ And ಹಂಚಿಕೊಳ್ಳಲಿದ್ದಾನೆ. I will bring him to the Kannada retreat. ಕನ್ನಡ ಧ್ಯಾನಕ್ಕೆ ನಾನು ಅವನನ್ನು ಕರೆದು ತರ್ತೇನೆ. He will share his testimony. ಆತನೇ Amen. ನಿಮಗೆ ಸಾಕ್ಷಿಯನ್ನು Say ತಿಳಿಸುತ್ತಾನೆ. hallelujah. 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 My dear sisters and brothers, ನನ್ನ ಪ್ರೀತಿಯ ಸಹೋದರ ಸಹೋದರಿ, this is the power of the Holy Spirit. ಇದೇ ಪವಿತ್ರಾತ್ಮರ ಶಕ್ತಿಯಾಗಿದೆ. Don't run your life on your own strength. ನಿಮ್ಮ ಶಕ್ತಿಯ ಮೇಲೆ ನಿಮ್ಮ ಜೀವಿತ ನಡೆಸಬೇಡಿ. Turn to the Holy Spirit. ಪರಿಶುದ್ಧಾತ್ಮರ ಕಡೆಗೆ When I ತಿರುಗಿಕೊಳ್ಳಿ. say turn to the Holy Spirit, He is already in you. ನಿಮ್ಮಲ್ಲಿಯೇ ಅವರು ಇದ್ದಾರೆ, ತಿರುಗಿಕೊಳ್ಳಿರಿ ಎಂದರೆ. So before I leave, ಇಲ್ಲಿ ನಾನು ಹೊರಡುವಕ್ಕಿನ I'm going to ಮುಂಚೆ teach you a 3-line prayer to the Holy Spirit. ಪರಿಶುದ್ಧಾತ್ಮರಿಗೆ 3 ಸಾಲಿನ ಪ್ರಾರ್ಥನೆ ನಿಮಗೆ ಹೇಳಿಕೊಡುತ್ತೇನೆ. Everybody in the world are praying this prayer ಈ today. ಒಂದು ಪ್ರಾರ್ಥನೆಯನ್ನು ಪ್ರಪಂಚದಲ್ಲಿ ಅನೇಕ ಜನರು ಪ್ರಾರ್ಥಿಸುತ್ತಾರೆ. Because when you pray this prayer to the Holy Spirit, is the stirring is happening. ಈ ಪ್ರಾರ್ಥನೆಯನ್ನು ಹೇಳುವಾಗ ಪರಿಶುದ್ಧಾತ್ಮರನ್ನು ನೀವು ಕಲಕುತ್ತಾ ಇದ್ದೀರಿ. Pray it every day. ಪ್ರತಿದಿನ ಪ್ರಾರ್ಥಿಸಿರಿ. Every day greet the Holy Spirit. ಪರಿಶುದ್ಧಾತ್ಮರನ್ನು ನೀವು ಪ್ರತಿದಿನ ಈ When you ರೀತಿ get up in the morning, say good morning Holy Spirit. ಪ್ರತಿದಿನ ಎದ್ದ ತಕ್ಷಣ ಹೇಳಿ ಗುಡ್ ಮಾರ್ನಿಂಗ್ ಪರಿಶುದ್ಧಾತ್ಮರೇ. You develop a relationship with the Holy Spirit. ಪರಿಶುದ್ಧಾತ್ಮರೊಂದಿಗೆ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳಿ. I guarantee you, ನಿಮಗೆ ನಾನು ವಾಗ್ದಾನ ನೀಡುತ್ತೇನೆ, your life will never be the same. ನಿಮ್ಮ ಜೀವಿತ ಇದೇ ರೀತಿಯಾಗಿ ಖಂಡಿತವಾಗಿ ಇರುವುದಿಲ್ಲ. Hallelujah. 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 So please stand. ದಯಮಾಡಿ ನಿಂತುಕೊಳ್ಳಿ. I'm going to teach you the 3-line prayer to the Holy Spirit. ಈ 3 ಸಾಲಿನ ಪ್ರಾರ್ಥನೆ ಪವಿತ್ರಾತ್ಮರದು ನಿಮಗೆ ಹೇಳಿಕೊಡುತ್ತೇನೆ. God is in you. ದೇವರು ನಿಮ್ಮಲ್ಲಿದ್ದಾರೆ. Holy Spirit is already in you. ಪರಿಶುದ್ಧಾತ್ಮರು ಆಗಲೇ ನಿಮ್ಮಲ್ಲಿ ಇದ್ದಾರೆ. Nobody can give you another Holy Spirit. ಮತ್ತೊಂದು ಆ ಪವಿತ್ರಾತ್ಮರನ್ನು ಯಾರು ಸಹ ನಿಮಗೆ ಕೊಡುವುದಿಲ್ಲ. Holy Spirit is in you. ನಿಮ್ಮಲ್ಲೇ ಪರಿಶುದ್ಧಾತ್ಮ All ಇದ್ದಾರೆ. you can do is stir him up. ನೀವು ಮಾಡಬೇಕಾದದ್ದು ಅವರನ್ನು ಕಲಕಿ ತಿರುಗಿಸಿ Awaken him. ಅವರನ್ನು He'll ಚೇತನಗೊಳಿಸಿರಿ. come alive. ಅವರು And ಜೀವಂತಗೊಳ್ಳುತ್ತಾರೆ. he will take control of your life. ನಿಮ್ಮ ಜೀವಿತವನ್ನು ನಿಯಂತ್ರಣ ತೆಗೆದುಕೊಳ್ಳುತ್ತಾರೆ. You'll be amazed. ನೀವು ಇಲ್ಲಿ ಆಶ್ಚರ್ಯಚಕಿತರಾಗುತ್ತೀರಿ. You will be amazed. ನೀವು ಆಶ್ಚರ್ಯಚಕಿತರಾಗುತ್ತೀರಿ. Your addictions, ನಿಮ್ಮ ಎಲ್ಲ ಬಂಧನಗಳು, ದುಶ್ಚಟಗಳು, any bondage, ಯಾವುದೇ ಬಂಧನಗಳು, any sin ಯಾವುದೇ ಪಾಪವಿರಲಿ, will slowly ಅದು ನಿಧಾನವಾಗಿ just fall away. ನಿಮ್ಮಿಂದ ದೂರ ಸರಿದು ಬಿಡುತ್ತದೆ. Because the Holy Spirit ಏಕೆಂದರೆ ಪರಿಶುದ್ಧಾತ್ಮರು will kill sin in your life. ನಿಮ್ಮ ಜೀವಿತದ ಪಾಪವನ್ನು ಅವರು ಸಾಯಿಸುತ್ತಾರೆ. Holy Spirit will kill sin in your life. ನಿಮ್ಮ ಜೀವಿತದ ಪಾಪವನ್ನು ಅವರು ನಾಶಪಡಿಸುತ್ತಾರೆ. And he will make you holy. ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುತ್ತಾರೆ. You and I cannot become holy. ನೀವು ನಾವಾಗಲಿ ಪರಿಶುದ್ಧರಾಗಿ ಜೀವಿಸಲು We ಸಾಧ್ಯವಿಲ್ಲ. cannot become holy. ನಾವು ಪರಿಶುದ್ಧರಾಗಲು ಸಾಧ್ಯವೇ ಇಲ್ಲ. Only one person can make us holy. ಕೇವಲ ಒಬ್ಬ ವ್ಯಕ್ತಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಬಹುದು. He is the Holy Spirit. ಅವರೇ ಆಗಿದ್ದಾರೆ So ಪರಿಶುದ್ಧಾತ್ಮರು. the more you pray to the Holy Spirit, ಹೆಚ್ಚಾಗಿ ನೀವು ಪರಿಶುದ್ಧಾತ್ಮರಿಗಾಗಿ ಪ್ರಾರ್ಥಿಸುವಾಗ holiness is being worked out in your life. ಪರಿಶುದ್ಧತೆ ನಿಮ್ಮಲ್ಲಿ ಸಕ್ರಿಯವಾಗುತ್ತದೆ. Say hallelujah. Hallelujah. So, please close your eyes. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. Take both your hands, put it on your heart. ನಿಮ್ಮ 2 ಕೈಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. Become aware
ಇದನ್ನು ನೀವು ತಿಳಿದುಕೊಳ್ಳಿ. Your body is the temple of the Holy Spirit. ಪವಿತ್ರಾತ್ಮರು ನಿಮ್ಮ ದೇವಾಲಯವಾಗಿದ್ದಾರೆ. God is in you. ನಿಮ್ಮ ದೇಹವು ದೇವಾಲಯವಾಗಿದ್ದಾರೆ, ಪರಿಶುದ್ಧಾತ್ಮರ ದೇವಾಲಯವಾಗಿದ್ದಾರೆ. ದೇವರು ನಿಮ್ಮಲ್ಲಿ ವಾಸಿಸುತ್ತಿದ್ದಾರೆ. He will never leave you. ನಿಮ್ಮನ್ನು ಎಂದೂ ಸಹ ಬಿಟ್ಟು ಹೋಗುವುದಿಲ್ಲ. He will never leave you. ನಿಮ್ಮನ್ನು ಎಂದೂ ಸಹ ಬಿಟ್ಟು ಹೋಗುವುದಿಲ್ಲ. Because He is in you. ಏಕೆಂದರೆ ಅವರು ನಿಮ್ಮಲ್ಲಿಯೇ ಇದ್ದಾರೆ. So as you place your hand on your heart, ನಿಮ್ಮ ಕೈಗಳನ್ನು ನಿಮ್ಮ ಹೃದಯದ ಮೇಲಿಡುವಾಗ repeat this 3-line prayer. ಈ 3 ಸಾಲಿನ ಪ್ರಾರ್ಥನೆಯನ್ನು ನೀವು ಪುನರಾವರ್ತಿಸಿರಿ. Holy Spirit, I love you. ಪರಿಶುದ್ಧಾತ್ಮರೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಪರಿಶುದ್ಧಾತ್ಮರೇ, ನನ್ನ ಹಿಂದೆ ಹೇಳಿ. ಪರಿಶುದ್ಧಾತ್ಮರೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. Holy Spirit, be my helper. ಪರಿಶುದ್ಧಾತ್ಮರೇ, ನನ್ನ ಸಹಾಯವಾಗಿರಿ. Holy Spirit, take control of my life. ಪರಿಶುದ್ಧಾತ್ಮರೇ, ನನ್ನ ಜೀವಿತವನ್ನು ನೀವು ನಿಯಂತ್ರಣ ತೆಗೆದುಕೊಳ್ಳಿ. Once again, Holy Spirit, I love you. ಪರಿಶುದ್ಧಾತ್ಮರೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಪರಿಶುದ್ಧಾತ್ಮರೇ, ನೀವು ನನ್ನ ಸಹಾಯಕರು. ಪರಿಶುದ್ಧಾತ್ಮರೇ, ನನ್ನ ಜೀವಿತದ ನಿಯಂತ್ರಣವನ್ನು ನೀವು ತೆಗೆದುಕೊಳ್ಳಿ. Amen. Amen. Say hallelujah. 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 Shall we raise our hands to Jesus? Thank you. Hallelujah, ನಾವು Lord. ಕರಗಳನ್ನು Hallelujah. ಎತ್ತಿ Hallelujah, ಜೋರಾಗಿ Lord. ನಮ್ಮ Hallelujah, Lord. ದೇವರಿಗೆ Deda bada ಸ್ತುತಿಸೋಣ. shandavana goda bada shandavana. Deda bada shandavana namana namana namani shona. Deda bada shandavana goda bada shandavana namana namani. Goda bada shandavana namana 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 namani. Deda bada shandavana namana 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 namani. Hallelujah, Lord. Thank you, Jesus. Praise you, Jesus. Lord, we want to thank you for this morning session. ಈ ಒಂದು ಬೆಳಗಿನ ಸಮಯಕ್ಕಾಗಿ ದೇವರೇ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. Thank you for showing us who is the Holy Spirit. ಯಾರು ಪರಿಶುದ್ಧಾತ್ಮರು ಎಂಬುದಾಗಿ ನಮಗೆ ತೋರಿಸಿಕೊಟ್ಟದಕ್ಕಾಗಿ ದೇವರೇ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. Oh Holy Spirit, ಓ ಪರಿಶುದ್ಧಾತ್ಮರೇ, the Lord, the giver of life, ಜೀವವನ್ನು ಕೊಡುವಂತಹ ದೇವರ ಆತ್ಮವೇ, thank you that you dwell in me. ನನ್ನಲ್ಲಿ ವಾಸಿಸುತ್ತಿರುವುದಕ್ಕಾಗಿ ನಿಮಗೆ ಕೃತಜ್ಞತೆ. Help me ನನಗೆ ಸಹಾಯ to ಮಾಡಿರಿ, pray to you ನಿಮ್ಮಲ್ಲಿ ಪ್ರಾರ್ಥಿಸಲು daily. ಪ್ರತಿದಿನ. In Jesus' name I pray. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. Amen. ಆಮೆನ್. In the name of the Father and to the Son and to the Holy Spirit. Amen. Say hallelujah. Hallelujah. Shall we give Jesus a big clap? ಯೇಸುವಿಗೆ ಜೋರಾಗಿ ಚಪ್ಪಾಳೆ Amen. ತಟ್ಟೋಣ. ಆಮೆನ್. Amen. 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 ದೇವರಲ್ಲಿ ನನ್ನ ಆತ್ಮೀಯರೇ, ಕೇರಳ ಮುರುಮೂರ್ ಡಿವೈನ್ ಧ್ಯಾನ ಮಂದಿರದಿಂದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಡಿವೈನ್ ಧ್ಯಾನ ಮಂದಿರದಲ್ಲಿ 7 ಭಾಷೆಗಳಲ್ಲಿ ಪ್ರತಿ ವಾರ ವರ್ಷಾದ್ಯಂತ ಧ್ಯಾನ ನೆರವೇರುತ್ತಿದೆ. ಭಾನುವಾರ 10 ಗಂಟೆಗೆ ಪ್ರಾರಂಭವಾಗಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಧ್ಯಾನ ಕೊನೆಗೊಳ್ಳುತ್ತೆ. ಈ ಧ್ಯಾನದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ಲಕ್ಷಾಂತರ ಜನ ಇಂದಿನವರೆಗೆ ಪಡೆದಂಥ ಅನುಭವಗಳು, ಸಾಕ್ಷಿಗಳು ನಾವು ಕೇಳಿದ್ದೇವೆ. ನಿಮ್ಮ ಜೀವನದಲ್ಲಿ ದೇವರ ಪ್ರೀತಿಯನ್ನು, ನಿಮ್ಮ ಶರೀರದಲ್ಲಿ ದೇವರ ಸೌಖ್ಯವನ್ನು, ನಿಮ್ಮ ಕುಟುಂಬದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿಯನ್ನು ವರ್ಧಿಸಲು ಈ ಧ್ಯಾನದಲ್ಲಿ ಬಂದು ಭಾಗವಹಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣುವಂತಹ ನಂಬರಿನಲ್ಲಿ ನೀವು ಸಂಪರ್ಕಿಸಿರಿ. ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ.